Shubhodaya, I am ready for positive change. Yes, Kushala madam, I am ready for positive change. ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಿರ್ಲಿಲ್ವಾ ನೀವು? ಇಲ್ಲ. Shubhodaya, I am ready for positive change. Shubhodaya, madam. I'm ready for positive change. ಎಸ್, ಶುಭೋದಯ ಶುಭೋದಯ. ಓಕೆ. ನಿನ್ನೆ ಹೇಗಿತ್ತು ಕ್ಲಾಸು? ನಿನ್ನೆ ನಾನು ಅಟೆಂಡ್ ಮಾಡಿಲ್ಲ ಮೇಡಮ್ ಕ್ಲಾಸ್. ನೀವು ಅಟೆಂಡ್ ಮಾಡಿಲ್ಲ. ಓಕೆ. ಯೂಟ್ಯೂಬಲ್ಲಿ ಇದೆ. ನೋಡ್ತೀನಿ. ನಿನ್ನೆ ಬರೀ ಟಿಪ್ಸ್ ಕೊಟ್ಟಿದ್ದಾರೆ ಲೋಕೇಶ್ ಸರ್. ನೀವು ಅಟೆಂಡ್ ಮಾಡಿಲ್ಲ, ಕುಶಲಾ ಮೇಡಮ್ ಅಟೆಂಡ್ ಮಾಡಿಲ್ಲ. ನಿನ್ನೆ ಮಾಮೂಲಿ ಬರೋ ಅಂಥವ್ರೆ ಸುಮಾರು ಜನ ಅಟೆಂಡ್ ಮಾಡಿಲ್ಲ. ಭಾನುವಾರ ಅಲ್ವಾ, ಫಂಕ್ಷನ್ಸ್ ಜಾಸ್ತಿ, ಫಂಕ್ಷನ್ಗಳು ಜಾಸ್ತಿ, ಮದ್ವೆಗಳು ಜಾಸ್ತಿ. ಅದೇ ಅನ್ಕೋತಾ ಇದ್ವಿ, ಮದ್ವೆಗಳಿಗೆಲ್ಲ ಹೋಗಿರ್ತಾರೆ, ಫಂಕ್ಷನ್ಸ್ ಹೋಗಿರ್ತಾರೆ. ಸಂಡೇ ಅಲ್ವಾ, ಸಂಡೇ ಅಂದ್ರೆ ಸ್ವಲ್ಪ ರಿಲ್ಯಾಕ್ಸ್, ನಿದ್ದೆ ಮಾಡೋಣ, ಒಂಚೂರು ಆರಾಮಾಗಿರೋಣ ಅಂತ. ನಿದ್ದೆ ಮಾಡೋಣ ಅಂತ ಅನ್ಸಲ್ಲ, ಫಂಕ್ಷನ್ ಇದ್ದಾಗ ಬೇಗ ರೆಡಿ ಆಗ್ಬೇಕಾಗತ್ತೆ ಟೈಮ್. ಕೆಲವರಿಗೆ ಮತ್ತೆ ಬೇರೆಯವರಿಗೆ ಸಂಡೇ ಅಂದ ತಕ್ಷಣ ಅದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಗೆ ಹೋಗೋಣ, ಅದು ಫಸ್ಟಿಂದನೂ ರೂಢಿ ಆಗಿದೆ ಅಲ್ಲ. ಅಮ್ಮ ಮನೆಗೆ ಹೋಗಿದ್ದೆ, ನೆಟ್ವರ್ಕ್ ಇರಲಿಲ್ಲ ಮೇಡಮ್. ಓಕೆ, ಇಟ್ಸ್ ಓಕೆ. ಯೂಟ್ಯೂಬಲ್ಲಿ ಇದೆ ನೋಡಿ, ಲಿಂಕ್ ಹಾಕಿದ್ದೀವಿ. ಬೇಕಾದ್ರೆ ಗ್ರೂಪಿಗೆ ಹಾಕ್ತೀನಿ ಆಮೇಲೆ ಲಿಂಕ್ನ. ಓಕೆ. ಸಾಮಾನ್ಯವಾಗಿ ಸಂಡೇ ಅಂದ್ರೆ ಅದೇ ಮೈಂಡ್ ಸೆಟ್ ಅಲ್ವಾ ಮೇಡಮ್ ಎಲ್ರಿಗೂ? ನಿಮಿಷ, ಈಗ ಸಿಗುತ್ತಾ ನೋಡ್ತೀನಿ, ಈಗ ಹಾಕ್ಬಿಡ್ತೀನಿ. ಇವತ್ತು ಕತೆ ಬೇಕಾ, ಪ್ರಾಣಾಯಾಮ ಮಾಡೋಣ? ಕತೆ ಹೇಳಿ ಒಂದು ಸಣ್ಣದಾಗಿ. ಕತೆ ಹೇಳ್ಬೇಕು ಒಂದು ಸಣ್ಣದಾಗಿ. ಗ್ರೂಪಿಗೆ ಹಾಕಿದ್ದೀನಿ, ಜಸ್ಟ್ ಅದನ್ನ ಇದು ಮಾಡಿದ್ರೆ ನಿನ್ನೆ ಕ್ಲಾಸದು ಲಿಂಕು ಹೋಗುತ್ತೆ. ಓಕೆನಾ? ಆಮೇಲೆ ನೋಡಿ ಫ್ರೀ ಆದಾಗ. ಓಕೆ, ಥ್ಯಾಂಕ್ ಯು. ಒಳ್ಳೊಳ್ಳೆ ಟಿಪ್ಸ್ ಹೇಳಿದ್ದಾರೆ ಲೋಕೇಶ್ ಸರ್. ಅಂದ್ರೆ ಏನಂತಾರೆ, ಈಗ ನಮ್ಗೆ ಏನಾದ್ರೂ ದೋಷಗಳಿದ್ರೆ ಯಾವ ತರ ಅದನ್ನ ಸಿಂಪಲ್ ಆಗಿ ನಾವು ಯಾವ ತರ ಇದು ಮಾಡ್ಕೋಬೇಕು ಅಂತೇಳಿ ಹೇಳಿದ್ದಾರೆ. ನಾನಿಲ್ಲಿ ಹೇಳೋದಕ್ಕಿಂತ ನೀವು ಕ್ಲಾಸ್ ನೋಡಿದ್ರೆ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಈಗ ಸಣ್ಣದೊಂದು ಕತೆ ಹೇಳ್ತೀನಿ ಒಂದು 5 ನಿಮಿಷದಲ್ಲಿ. ನಮ್ಮ ಮನಸ್ಥಿತಿ ಹೇಗಿರ್ಬೇಕು, ಕೆಲಸ ನಾವೇನಾದ್ರೂ ಮಾಡ್ಲಿ, ಕೆಲ್ಸಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಮನಸ್ಥಿತಿ ಮೇಲೆ ಹೇಗಿರ್ಬೇಕು, ಅದರಿಂದ ನಮ್ಗೆ ಏನೇನು ಲಾಭ ಆಗತ್ತೆ, ಲಾಸ್ಟಿಗೆ ನಮಗೆ ಸಿಗುವಂಥ ರಿಸಲ್ಟ್ ಎಂಥದ್ದು ಅಂತ ಹೇಳ್ತೀನಿ. ಒಂದು ನಿಮಿಷ ಹಾಗೇ ರೀ, ನಾನು ಚಾರ್ಜಿಗೆ ಹಾಕ್ಕೊಂಡ್ಬಿಡ್ತೀನಿ.
ಓಕೆ. ಒಂದು ಊರಲ್ಲಿ ಒಂದು ಬೀದಿ ಇರುತ್ತೆ. ಅಂದ್ರೆ ನಾವು ಕೆಲಸ ಏನ್ ಮಾಡ್ತಾ ಇದ್ದೀವಿ ಅದು ಕೌಂಟ್ ಆಗಲ್ಲ. ನಾವು ಹೇಗೆ ಯೋಚನೆ ಮಾಡ್ತಾ ಇದ್ದೀವಿ, ನಮ್ಮ ಮನಸ್ಸನ್ನ ಯಾವ ತರ ಸ್ವಚ್ಛವಾಗಿ ಇಟ್ಕೊಂಡಿದೀವಿ ಅನ್ನೋದು ತುಂಬಾ ಇಲ್ಲಿ ಇಂಪಾರ್ಟೆಂಟು. ಕತೆ ಕೇಳಿದ್ಮೇಲೆ ಹೇಳಿ ಆಯ್ತಾ. ಒಂದು ಬೀದಿ ಇರುತ್ತೆ. ಆ ಬೀದಿನಲ್ಲಿ ಒಂದು ಸೈಡು ಒಬ್ಬ ಸಂತ ಇರ್ತಾನೆ. ಅಂದ್ರೆ ಸಂತರು ಅಂದ್ರೆ ಏನು ಕೆಲಸ, ಸನ್ಯಾಸಿಗಳಿಗೆ ಯಾವಾಗ್ಲೂ ಜಪ ಮಾಡೋದು, ದೇವರ ಧ್ಯಾನವನ್ನ ಮಾಡೋದು, ಅಲ್ಟಿಮೇಟ್ ಆಗಿ ದೇವರನ್ನ ಸೇರುವಂತ ಕೆಲಸ ಅವ್ರದ್ದು ಅಲ್ವಾ. ಸನ್ಯಾಸಿ ಅಂದ್ರೇನು, ಎಲ್ಲವನ್ನು ಬಿಟ್ಟು ದೇವರ ಸನ್ನಿಧಾನ, ದೇವರನ್ನ ಸೇರೋದು, ಮೋಕ್ಷ ಹೊಂದೋದು, ಲಾಸ್ಟಿಗೆ ದೇವರ ಪಾದಗಳಿಗೆ ಸೇರುವಂತ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಸಾಮಾನ್ಯವಾಗಿ. ಸನ್ಯಾಸಿಗಳಂದ್ರೆ ನಮ್ಮ ಮನಸ್ಸಲ್ಲಿ ಹಂಗೆ ಅಲ್ವಾ ಇರೋದು, ಇವರು ಎಲ್ಲ ತ್ಯಜಿಸಿ, ಸಕಲ ವೈಭೋಗಗಳನ್ನು ತ್ಯಜಿಸ್ಬಿಟ್ಟು ದೇವರ ಕಡೆ ಹೊರಟಿದ್ದಾರೆ, ಇವರು ದೇವರನ್ನು ಸೇರಕ್ ಹೊರಟಿದ್ದಾರೆ ಅಂತ ಎಲ್ಲರೂ ಸಾಮಾನ್ಯವಾಗಿ ಹೇಳ್ತಾರೆ. ಅದೇ ಅವರು ಸಾಧುವಿನ ಮನೆ ಆಪೋಸಿಟ್ ಒಬ್ಬ ವೇಶ್ಯೆ ಇರ್ತಾಳೆ ಆಯ್ತಾ. ಅವಳದೇನ್ ಕೆಲಸ, ಬರುವಂತ ಅವಳನ್ನು ಎಲ್ಲರನ್ನು ಅವಳು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕು. ಅವಳು ಬರುವಂತ ಗಂಡಸರ ಜೊತೆ ಲೈಂಗಿಕ ಇದೇನಿರುತ್ತೆ ಅದನ್ನ ಮಾಡಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಕಳಿಸುವಂಥದ್ದು, ಅದು ಅವಳ ಡ್ಯೂಟಿ. ಈ ಸಾಧುವಿಗೆ ಏನಪ್ಪಾ ಅಂತಂದ್ರೆ, ಎದುರು ಮನೆ ಎಲ್ಲ ಬರ್ತಾ ಇರ್ತಾರಲ್ಲ, ಹಿಂಗೆ ಬಂದು ಬಂದು ಹೋಗ್ತಾ ಇರ್ತಾರೆ. ಇವನು ಯಾವಾಗ ನೋಡಿದ್ರು ಜಪ ಮಾಡ್ತಾ ಇರ್ತಾನೆ, ಹಿಂಗೆ ಕುತ್ಕೊಂಡು ದೇವರ ಧ್ಯಾನವನ್ನ ಮಾಡ್ತಾ ಇರ್ತಾನೆ ಯಾವಾಗ ನೋಡಿದ್ರು. ಯಾರು ಒಂದ್ ಪರ್ಸನ್ ಬಂದ್ರು ಅಂದ್ರೆ ಸಾಕು, ಎದುರು ಬದ್ರಿಗಿರುತ್ತೆ ಇಬ್ಬರದು ಮನೆ. ಒಂದ್ ಪರ್ಸನ್ ಬಂದ್ರೆ ಸಾಕು, ಇವನ್ ತಲೆನಲ್ಲಾಗ್ಲೇ ಆಲೋಚನೆ, ಇನ್ನೊಬ್ಬ ಬಂದ, ಇವಳು ಮತ್ತೆ ಈ ಕೆಲಸ ಸ್ಟಾರ್ಟ್ ಮಾಡಿದ್ಲು, ಇವಳು ಎಷ್ಟು ದಿವಸ ಹಿಂಗೆ ಇರ್ತಾಳೋ ಏನೋ, ಏನು ಮಾಡ್ತಾಳೋ ಏನೋ, ಬೇರೆ ಏನಾದ್ರು ಮಾಡಕ್ಕಾಗಲ್ವಾ ಇವಳಿಗೆ ಅಂತ. ಅಂದ್ರೆ ಏನಾದ್ರು ಕೆಲಸ ಮಾಡಕ್ಕಾಗಲ್ವಾ ಇವಳಿಗೆ, ಏನಾದ್ರು ದುಡಿಯಕ್ಕಾಗಲ್ವಾ ಇವಳಿಗೆ, ಈ ಕೆಲಸನ ಯಾಕೆ ಮಾಡ್ತಾಳೆ ಅಂತ ಅವ್ನು ಯಾವಾಗ್ಲೂ ಅವಳನ್ನ ನೆಗೆಟಿವ್ ಇದ್ರಲ್ಲಿ ತುಂಬಾ ಒಂಥರ ತುಚ್ಛವಾಗಿ, ತುಂಬಾ ಕೀಳು ಇದರಿಂದ ನೋಡ್ತಿರ್ತಾನೆ. ಮತ್ತೆ ಅವಳ ಬಗ್ಗೆ ಒಂಥರ ಕೆಟ್ಟ ಮನೋಭಾವನೆಯನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾನೆ ಅವನು. ಅದೇ ವೇಶ್ಯೆ ಏನ್ ಮಾಡ್ತಾ ಇರ್ತಾಳೆ ಅಂತಂದ್ರೆ, ಯಾರಾದ್ರೂ ಒಂದ್ ವ್ಯಕ್ತಿ ಬಂದ ತಕ್ಷಣ ಅವ್ರ ಜೊತೆ ಇರೋವಾಗ ಅವಳು ಯಾವಾಗ್ಲೂ ದೇವ್ರ ಹತ್ರ ಕೇಳ್ತಿರ್ತಾಳೆ, ನಾನು ಏನ್ ತಪ್ಪು ಮಾಡ್ದೆ ದೇವ್ರೆ, ಯಾಕೆ ನನ್ಗೆ ಈ ತರ ಪರಿಸ್ಥಿತಿಯನ್ನ ತಂದೊಡ್ಡಿದೀಯಾ. ಅಂದ್ರೆ ನಿಮಗ್ ಗೊತ್ತಲ್ವಾ, ಅವಾಗೆಲ್ಲ ಬಿಡೋರಂಗೆ ವೇಶ್ಯಾವಾಟಿಕೆಗೆ ಬಿಡೋರು. ಒಂದ್ ಊರು ಅಂತಂದ್ರೆ ಅದೇ ಒಂದು ಜಾತಿ ಇತ್ತು. ಅವಾಗ ಅವಳು ಹೇಳೋಳಂತೆ, ದೇವ್ರೆ ನನ್ಗೆ ಇನ್ನೊಂದ್ ಜನ್ಮ ಅಂತ ಇದ್ರೆ ನಿನ್ನ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ನಿನ್ನ ಜೊತೆ ನಿನ್ನ ಸನ್ನಿಧಾನದಲ್ಲಿರುವಂತ ಅವಕಾಶ ಮಾಡು, ಇಂಥ ಫ್ಯಾಮಿಲಿಲಿ ನನ್ನನ್ನ ಹುಟ್ಟಿಸ್ಬೇಡ ಅಂತೇಳಿ ಆ ಕೆಲಸ ಮಾಡೋವಾಗ್ಲೂ ಕೂಡ ಅವಳು ದೇವರ ಧ್ಯಾನವನ್ನ ಮಾಡೋಳಂತೆ. ಬಂದಂತ ವ್ಯಕ್ತಿಗೆ ನನ್ನಿಂದ ಒಳ್ಳೆ ನೆಮ್ಮದಿ ಸಿಗ್ಲಿ ಅಂತೇಳಿ ಆ ತರ ಅವಳು ಯಾವಾಗ ನೋಡಿದ್ರು ಪ್ರತಿ ಕ್ಷಣವನ್ನು ದೇವರ ಧ್ಯಾನ ಮಾಡೋದು. ಯಾರೇ ಬಂದ್ರು ಈ ಜನ್ಮಕ್ಕೆ ಸಾಕು ನನಗೆ, ಈ ಜನ್ಮಕ್ಕೆ ಸಾಕು ನನಗೆ, ಈ ಕೆಲಸ ನಾನು ಮಾಡ್ಲಾರೆ, ಇನ್ನೊಂದು ಜನ್ಮದಲ್ಲಿ ನನ್ನನ್ನ ನಿನ್ನ ಭಕ್ತೆಯನ್ನಾಗಿ ಹುಟ್ಟಿಸು, ಅಥವಾ ಇನ್ನೊಂದು ಜನ್ಮ ಇದ್ರೆ ನನ್ನ ಆ ತರ ಹುಟ್ಟಿಸು ನನ್ನ ಅಂತೇಳಿ ಅವಳು ಪ್ರತಿ ಒಂದು ಕ್ಷಣನೂ ದೇವ್ರ ಧ್ಯಾನ ಮಾಡೋಳು. ಎಲ್ಲ ಮಾಡೋವಾಗ್ಲೂ ದೇವ್ರ ಧ್ಯಾನವನ್ನೇ ಮಾಡ್ತಾ ಇರೋಳಂತೆ. ಈ ಸನ್ಯಾಸಿ ಏನ್ ಮಾಡೋನು, ಒಂದೊಂದು ವ್ಯಕ್ತಿ ಬಂದಾಗ್ಲೂ ಅವನ ಮನ್ಸಲ್ಲಾಗ್ಲೇ ಇವಳಿಗೆ ಎಷ್ಟು ಜನ ಬಂದ್ರು ಸಾಕಾಗಲ್ವಲ್ಲ, ಇವಳು ಇಷ್ಟು ಮಾಡ್ತಾಳಲ್ಲ, ಇವಳು ಹಿಂಗ್ ಮಾಡ್ತಾಳಲ್ಲ ಅಂತ ಅವಳ ಬಗ್ಗೆ ತುಂಬಾ ಕೆಟ್ಟದಾಗಿ ಧ್ಯಾನ ಮಾಡೋದ್ ಬಿದ್ಲು ಅವಳು ಧ್ಯಾನವನ್ನ ಮಾಡ್ತಾ ಇದ್ನಂತೆ. ಇವಳು ಯಾರು ಸನ್ಯಾಸಿ ವೇಶ್ಯೆ ಧ್ಯಾನವನ್ನ ಮಾಡ್ತಾ ಇದ್ದಂತೆ. ಏನಪ್ಪಾ ಇವಳು ಹಿಂಗಿದ್ದಾಳೆ, ಏನಪ್ಪಾ ಇವಳು ಹಿಂಗಿದ್ದಾಳೆ, ಇಷ್ಟು ಸುಂದರವಾಗಿದ್ದಾಳೆ, ಅದಕ್ಕೆ ಜನ ಬರ್ತಾರೆ, ಹಿಂಗೆ ಏನೇನೋ ಅವನ ಮನ್ಸಿಗೆ ಬಂದಂಗೆ ಕೆಟ್ಟದಾಗ ಏನೇನ್ ಬೇಕೋ ಅದನ್ನೆಲ್ಲ ಅನ್ಕೋತಾ ಇದ್ದಂತೆ. ಆದ್ರೆ ಅವಳು ಡೆಡ್ ಆಪೋಸಿಟ್, ನನ್ಗಿನ್ನು ಇನ್ನು ಸಾಕು ಅಂತೇಳಿ ದೇವ್ರೇ 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 ಅಂತಾನೆ ಅಂತ ಇರೋಳಂತೆ. ಆಮೇಲೆ ಒಂದ್ ದಿವಸ ಇಬ್ರು ಸತ್ತೋದ್ರು, ಹಿಂದೆ ಮುಂದೆ ಇವ ಸಾಧು ಸಂತ ಸತ್ತ. ಅದಾಗಿ ಸ್ವಲ್ಪ ದಿವಸದಲ್ಲೇ ಅವಳು ಕೂಡ ಸತ್ಲು. ಅವಾಗ ನೋಡಿದ್ರೆ ಸಾಧು ನರ್ಕದಲ್ಲಿದ್ನಂತೆ. ಸಾಧು ಏನ್ ಮಾಡ್ದ, ನರ್ಕದಲ್ಲಿದ್ದ. ಅದೇ ಇವಳು ವೇಶ್ಯೆ ಏನಿದ್ಲು ಸ್ವರ್ಗದಲ್ಲಿದ್ದಂತೆ. ಅವಾಗ ಸಾಧುವಿಗೆ ತುಂಬಾ ಬೇಜಾರಾಗೋಯ್ತು, ಕೋಪ ಬಂದ್ಬಿಡ್ತು. ಹೋಗ್ಬಿಟ್ಟು ದೇವ್ರ ಹತ್ರ ಕೇಳ್ದ, ನಾನು ಇಷ್ಟು ಎಲ್ಲವನ್ನು ತ್ಯಜಿಸಿ ಮದ್ವೆ ಆಗದೆ ಏನು ಆಗದೆ ನಾನು ಎಲ್ಲ ಇದ್ ಮಾಡಿ
ಸನ್ಯಾಸಿಯಾಗಿ ಇಡೀ ನನ್ನ ಜೀವನವನ್ನ ಕಳೆದಿದ್ದೇನೆ ನಾನು. ನನ್ನನ್ನು ಮಾತ್ರ ನರಕದಲ್ಲಿ ಇಟ್ಬಿಟ್ಟು ಅವಳನ್ನ ಮಾತ್ರ ಸ್ವರ್ಗದಲ್ಲಿ ಇಟ್ಟಿದ್ದೀರಾ, ಇದು ಯಾವ ನ್ಯಾಯ? ಈ ತರ ಮಾಡೋದು ಸರಿನಾ ಅಂತ ಕ್ವಶನ್ ಮಾಡ್ತಾನೆ. ಅವಾಗ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ನೀನು ಲೌಕಿಕ ಪ್ರಪಂಚಕ್ಕೆ, ಹೊರಗಿನ ಪ್ರಪಂಚಕ್ಕೆ ನೀನು ಸನ್ಯಾಸಿನೇ ಇರಬಹುದು, ಆದರೆ ನೀನ್ ಮಾಡಿದ್ದೇನು? ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆನೇ ಇಡೀ ದಿನ ಯೋಚನೆ ಮಾಡ್ತಾ ಇದ್ಯಾ? ಒಂದು ದಿವಸನಾದ್ರೂ ನೀನು ನನ್ನ ಹೆಸರನ್ನ ಹೇಳಿದ್ಯಾ? ನನ್ನ ಧ್ಯಾನವನ್ನ ಮಾಡಿದ್ಯಾ? ದೇವ್ರೇ, ನಾನು ಹಿಂಗೆ ನಿನ್ನ ಸನ್ನಿಧಾನಕ್ಕೆ ಬರ್ಬೇಕು, ನಿನ್ನ ಜೊತೆನಲ್ಲಿ ಇರ್ಬೇಕು ಅಂತೇಳಿ ಏನಾದ್ರು ಹೇಳಿದ್ಯಾ ನೀನು? ಇಲ್ಲ ಅಲ್ವಾ? ಒಂದು ದಿವಸನೂ ನೀನು ನನ್ನ ಧ್ಯಾನ ಮಾಡಿಲ್ಲ, ನನ್ನನ್ನ ನೆನ್ಪು ಮಾಡ್ಕೊಂಡಿಲ್ಲ. ನೀನ್ ಮಾಡಿರೋಂಥ ಏನು ತಪ್ಪುಗಳಿದಾವೆ ಅದನ್ನ ತಿದ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿಲ್ಲ ನೀನು. ಪ್ರತಿ ಕ್ಷಣ ಪ್ರತಿ ದಿನ ಯಾವಾಗ್ಲೂ ನೀನು ಅವಳನ್ನ ಬೈಯೋದ್ರಲ್ಲಿ, ಅವಳನ್ನ ತೆಗಳೋದ್ರಲ್ಲಿ, ಅವಳ ತಪ್ಪುಗಳನ್ನ ಹುಡ್ಕೋದ್ರಲ್ಲಿ, ಅವಳಿಗೆ ಶಾಪ ಹಾಕೋದ್ರಲ್ಲೇ ಇಡೀ ಜೀವನನ ಕಳೆದ್ಬಿಟ್ಟೆ ನೀನು. ಬಟ್ ಅವಳೇನ್ ಮಾಡಿದ್ಲು ಗೊತ್ತಾ? ಪ್ರತಿ ಒಂದು ಕೆಲ್ಸದಲ್ಲೂ ಪ್ರತಿ ಒಂದು ಕ್ಷಣನೂ ನನ್ನನ್ನೇ ನೆನ್ಪು ಮಾಡ್ತಾ ಇದ್ಲು ಅವಳು. ಅವಳು ಏನೇ ಕೆಲಸ ಮಾಡ್ತಾ ಇದ್ರು ಅವಾಗ್ಲೂ ಕೂಡ ಅವಳು ನನ್ನನ್ನೇ ನೆನ್ಪು ಮಾಡ್ತಾ ಇದ್ಲು. ನನ್ನನ್ನ ನಿನ್ನ ಪಾದಗಳಲ್ಲಿ ಸೇರಿಸ್ಕೊ, ನನಗೆ ಸಾಕಾಗಿದೆ ಜೀವನ, ಸಾಕಾಗಿದೆ ಜೀವನ ಅಂತ ಪ್ರತಿ ಕ್ಷಣ ಅವಳು ನನ್ನನ್ನ ಮೊರೆ ಹೋಗ್ತಾ ಇದ್ಲು. ಹಾಗಾಗಿ ಮಾನಸಿಕವಾಗಿ ಅವಳು ನನಗೆ ತುಂಬಾ ಹತ್ರ ಇದ್ಲು. ದೈಹಿಕವಾಗಿ ಅವಳು ಏನ್ ಮಾಡ್ತಾ ಇದ್ದಾಳೆ ಅದು ನನಗೆ ಕೌಂಟ್ ಆಗಿಲ್ಲ, ಮಾನಸಿಕವಾಗಿ ನನ್ನ ಹತ್ರ ಇದ್ಲು ಅವಳು. ನೀನೇನ್ ಮಾಡ್ತಾ ಇದ್ದೆ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರಲ್ಲ, ಅವಳು ಮಾಡುವ ಎಲ್ಲ ಕೆಲಸಗಳನ್ನು ಎತ್ತಿ ಹಿಡ್ದು ನೀನು ಒಂದು ದಿವಸನೂ ನನ್ನನ್ನ ನೆನ್ಪು ಮಾಡ್ಕೊಂಡಿಲ್ಲ. ಹಾಗಾಗಿ ನಿನಗೆ ನರಕಕ್ಕೆ ಕಳಿಸಿದ್ದು, ಹಾಗಾಗಿ ಅವಳನ್ನ ಸ್ವರ್ಗದಲ್ಲಿ ಇಟ್ಟಿರೋದು ಅಂತ ದೇವ್ರು ಹೇಳದ್ನಂತೆ. ಈಗ ನಮ್ಗೇನ್ ಅರ್ಥ ಆಗುತ್ತೆ? ಯಾರಾದ್ರೂ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ಎಲ್ಲ ಜನನು ಬೇಕು ಅಂತ ಮಾಡ್ತಾರಲ್ಲ. ಈಗೇನೋ ಕೆಲಸಗಳು ಮಾಡ್ತಿದಾರೆ ಅಂದ್ರು ಖುಷಿ ಪಟ್ಟು ಬೇಕು ಅಂತ ಮಾಡ್ತಿರಲ್ಲ. ಸಮಯ, ಸಂದರ್ಭ, ಅನಿವಾರ್ಯತೆ ಆ ತರ ಪರಿಸ್ಥಿತಿಗಳನ್ನ ತಂದೊಡ್ಡಿರುತ್ತೆ. ಆದ್ರೆ ಅವರು ಮಾನಸಿಕವಾಗಿ ಎಷ್ಟು ನೊಂದಿರ್ತಾರೆ, ಏನೆಲ್ಲ ಕಷ್ಟಪಡ್ತಾ ಇರ್ತಾರೆ ಅದನ್ನು ನೋಡ್ಕೋಬೇಕು. ಸೇಮ್ ಟೈಮ್ ನಾವು ಅವರ ಕರ್ಮಾನುಸಾರ ಅವ್ರೇನಾದ್ರೂ ಮಾಡ್ಕೊಳ್ಳಿ, ಅದು ನಮ್ಗೆ ಬೇಕಾಗಿಲ್ಲ. ನಾವು ಬಂದಿರೋದೇನಕ್ಕೆ? ನಮ್ಮ ಆತ್ಮವನ್ನ ಉದ್ಧಾರ ಮಾಡ್ಕೊಳ್ಳಕ್ಕೆ. ನಾವು ನಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಅನ್ನ ಕಂಪ್ಲೀಟ್ ಆಗಿ ಚೆನ್ನಾಗಿ ಮಾಡಿ, ಏನು ತಪ್ಪಿಲ್ದೆ ಮಾಡಿ, ಅದರಲ್ಲಿ ಯಾರನ್ನು ದೂಷಣೆ ಮಾಡದೆ, ನಮ್ಗೇನು ಕೊಟ್ಟಿದ್ದಾರೆ ಟಾಸ್ಕ್ ಅದನ್ನ ಕಂಪ್ಲೀಟ್ ಮಾಡಿ ನಾವು ಹೋಗೋದು ಒಳ್ಳೆ ರೀತಿಯಲ್ಲಿ ದೇವರನ್ನ ಸೇರುವಂತ ಕೆಲಸವನ್ನ ನಾವು ಮಾಡ್ಬೇಕು. ಬೇರೆ ಯಾರೇನೇ ಮಾಡಿದ್ರು ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಮ ಕೆಲಸ ಮಾತ್ರ ನಾವು ನೋಡ್ಕೋಬೇಕು. ಹೌದಾ ಅಲ್ವಾ? ಓಕೆ, ಇನ್ನು 1 ನಿಮಿಷ ಇದೆ. ಈಗ ಲೋಕೇಶ್ ಸರ್ನ ವೆಲ್ಕಮ್ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಲೋಕೇಶ್ ಸರ್ ವೆಲ್ಕಮ್, ಶುಭೋದಯ. ಥ್ಯಾಂಕ್ ಯು. ಶುಭೋದಯ, ನಮಸ್ತೆ ಎಲ್ಲರಿಗೂ. ಇವಾಗ ಡೈರೆಕ್ಟ್ ಮೇಡಮ್ ಆಲ್ರೆಡಿ ಮಾತಾಡಿದ್ದಾರೆ, ಒಳ್ಳೆ ನೀತಿ ಕಥೆ ಹೇಳಿದ್ದಾರೆ. ಇದ್ರ ಅರ್ಥ ಮಾಡ್ಕೊಂಡ್ರೆ ತುಂಬಾ ಏನೇನೋ ಅರ್ಥ ಆಗತ್ತೆ ಇದ್ರಲ್ಲಿ. ಯಾಕೆಂತಂದ್ರೆ ನಾವ್ ಇವತ್ತೆಲ್ಲ ಮಾಡ್ತಾ ಇರೋದು ಇದೇ ಕೆಲಸ. ಅಂದ್ರೆ ನನ್ನ ತಟ್ಟೆಯಲ್ಲಿ ಬಿದ್ದಿರೋ ನೊಣಕ್ಕಿಂತ ಅಲ್ಲ, ಇದು ಬೇರೆ ತಟ್ಟೆಯಲ್ಲಿ ಬಿದ್ದಿರೋ ನೊಣಕ್ಕಿಂತ ನಮ್ ತಟ್ಟೆಯಲ್ಲಿ ಬಿದ್ದಿರೋ ಯಜ್ಞದ ಬಗ್ಗೆ ನಮ್ಗೆ ಗಮನ ಇಲ್ಲ ಅಲ್ವಾ? ಅದೇ ತಾನೇ ಮಾಡೋದು ನಾವ್ ಇವಾಗ ಎಲ್ಲರೂ. ನಮ್ ತಟ್ಟೆಯಲ್ಲಿ ಯಜ್ಞ ಬಿದ್ದಿದೆ, ಅದ್ರ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊತಾ ಇಲ್ವಲ್ಲ. ಅವ್ನ ತಟ್ಟೆಯಲ್ಲಿ ನೋಡೋ ನೊಣ ಇದೆ, ಇವನ್ ತಟ್ಟೆಯಲ್ಲಿ ನೋಡೋ ನೊಣ ಇದೆ ಅಂತ ಇದೀವಿ. ಅಷ್ಟ್ರ ಮಟ್ಟಿಗೆ ನಾವು ಹೆಂಗಾಗಿದೀವಿ ಅಂದ್ರೆ, ಅಲ್ಲ ನಾವು ಎಲ್ಲ ಸಮಾಜದ ಮಧ್ಯೆನೆ ಬದುಕ್ತಾ ಇದೀವಿ, ಆದ್ರೆ ಈ ಸಮಾಜನೇ ನಮ್ಗೆ ಸಹಿಸಕ್ ಆಗ್ತಾ ಇಲ್ಲ. ಅಂದ್ರೆ ಅದು ಹೆಂಗಿದ್ರು ನಮ್ ಕೈ ಸಹಿಸಕ್ ಆಗ್ತಾ ಇಲ್ಲ ಅಲ್ವಾ? ಎಷ್ಟು ಒಂಥರ ಹೆಂಗಾಗಿದೀವಿ ಅಂದ್ರೆ ಸೈಕೋಗಳಾಗ್ಬಿಡ್ತೀವಿ ಎಲ್ಲರೂ. ನಾವು ಬದುಕಿದ್ರೂ ಕಷ್ಟ, ಬೇರೆಯವ್ರು ಬದುಕಿದ್ರೂ ಕಷ್ಟ, ನಮ್ಮವ್ರು ಬದುಕಿದ್ರೂ ಕಷ್ಟ. ನಿಜವಾಗ್ಲೂ ನಮ್ಗೆ ನಮ್ಮ ಮೇಲೆ ಖುಷಿ ಇಲ್ಲ. ನಾವು ಬದುಕ್ತಾ ಇರೋ ರೀತಿ ನಮ್ಗೆ ಇಷ್ಟ ಆಗಲ್ಲ ಅಂದ್ಮೇಲೆ ನನಗೆ ಅರ್ಥ ಮಾಡ್ಕೊಳ್ಳಿ, ನಾವು ಬದುಕೋದು ಇಷ್ಟ ಇಲ್ಲ ನಮ್ಗೆ. ಇನ್ ಬೇರೆಯವ್ರು ಬದುಕೋದು 100% ಇಷ್ಟ ಆಗಲ್ಲ. ಅದು ಫಸ್ಟೇ ಇಷ್ಟ ಇಲ್ಲ. ಫಸ್ಟೇ ಇಷ್ಟ ಇಲ್ಲ. ಇದು ಹೆಂಗೆ ಅಂತಂದ್ರೆ, ಮನುಷ್ಯನ ಮನಸ್ಸು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾನ್ ಚೆನ್ನಾಗಿದ್ದೀನಿ, ಪ್ರಪಂಚ ಎಲ್ಲ ಹಾಳಾಗೋಗ್ಬಿಟ್ಟಿದೆ ಅಂತ ಥಾಟ್ ಯಾವಾಗ ಮನುಷ್ಯನಿಗೆ. ಆಕ್ಚುಲಿ ಅದಲ್ಲ, ನಾವೇ ಸರಿ ಇಲ್ಲ. ಫಸ್ಟ್ ನಾವ್ ಯಾಕೆ ಬೇರೆಯವ್ರನ್ನ ತಿದ್ದಕ್ ಹೋಗ್ಬೇಕು? ಪ್ರಪಂಚ ಬದಲಾಯಿಸುವಂತ ಕೆಲಸ ಯಾಕೆ ಮಾಡಕ್ ಹೋಗ್ಬೇಕು ನಾವು?
ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ನಾವು ಸರಿ ಹೋಗ್ಬಿಡೋಣ, ಅಂದ್ರೆ ನಮ್ಮನ್ನ ನಾವು ಸರಿ ಮಾಡ್ಕೊಬಿಡೋಣ. ಈಗ ನಮ್ಮನ್ನ ನಾವೇ ಸರಿ ಮಾಡ್ಕೊತಾ ಇದೀವಿ ಇಂಡಿವಿಜುವಲ್ ಆಗಿ ಅಂದ್ರೆ, ಸೊ ನಮ್ ತರನೇ ಸಮಾಜನ ಆಗತ್ತಲ್ವ ಆಟೋಮೆಟಿಕ್ ಆಗಿ. ಇವಾಗ ನಾನ್ ಮನುಷ್ಯ ಬದಲಾಯಿದೆ, ಕವಿತಾ ಮೇಡಮ್ ಬದಲಾದ್ರು, ಇನ್ನೊಬ್ರು ಬದಲಾದ್ರೆ ಅವ್ರವ್ರ ಬದುಕನ್ನ ಬದಲಿಸ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಪ್ರಪಂಚ ಚೇಂಜ್ ಆಗೋಗುತ್ತಲ್ಲ. ಅದಕ್ಕೆ ಈ ಪ್ರಪಂಚದಲ್ಲಿ ಅತಿ ಕಷ್ಟವಾದ ಕೆಲಸ ಯಾವ್ದಾದ್ರು ಇದೆ ಅಂತಂದ್ರೆ ನಾವು ಇನ್ನೊಬ್ಬರನ್ನ ಬದಲಾಯಿಸೋದು. ಸಾಧ್ಯ ಆಗದಿರೋ ಕೆಲಸ ಇದು. ಇದಕ್ಕೆ ಪೂರಕವಾಗಿ ಒಂದು ಮಾತು ಹೇಳ್ತಾರೆ, ನಾವು ಬದಲಾಯಿಸ್ಬೇಕು ಅಂತ ಹೊರಟಿರೋದು ನಿಷ್ಕ್ರಿಯ ಮನಸ್ಸನಂತೆ. ಅಂದ್ರೆ ಯಾವುದೇ ಇದಕ್ಕೆ ಜಡ ಮನಸ್ಸು, ಅದು ಯಾವ್ದಕ್ಕೂ ರಿಯಾಕ್ಟ್ ಮಾಡಿದಿರೋ ಮನಸ್ಸನ್ನ ಬದಲಾಯಿಸಕ್ ಹೊರಟಿದೀವಿ ಅಂತೆ. ಅದಕ್ಕೆ ಆ ಕೆಲಸ ಆಗಲ್ಲ. ಅದೇ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಏನಾದ್ರು ಬದಲಾಯಿಸಕ್ ಹೊರಟ್ರೆ ಖಂಡಿತ ನಮ್ ಜೀವನ ಚೆನ್ನಾಗಾಗತ್ತೆ. ಈಗ ನಾವು ಕವಿತಾ ಮೇಡಮ್ ನಾವೆಲ್ಲ ಮಾಡ್ತಾ ಇರೋದು ಕೆಲಸಗಳೇನಿದೆಯಲ್ಲ, ಇದರಿಂದ ಎಲ್ಲಿ ಫೋಕಸ್ ಮಾಡ್ತಾ ಇದೀವಿ ಗೊತ್ತಾ ನಿಮ್ಗೆಲ್ಲರೂ? ನಿಮ್ಮ ಜಡ ಮನಸ್ಸಿಗೆ ಬದಲಾವಣೆ ಮನಸ್ಸಿನ ಮೇಲೆ, ಸಬ್ ಮನಸ್ಸಿನ ಕಾನ್ಶಿಯಸ್ ಮೇಲೆ, ಮೈಂಡ್ ಚೇಂಜ್ ಮಾಡೋದು. ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ನಾವು ಫೋಕಸ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಅದನ್ನಾದ್ರೆ ಬದಲಾಯಿಸ್ಬೋದು ನಾವು. ನಿಜವಾಗ ಹೇಳ್ತೀನಿ, ಇಲ್ಲಿ ಬಂದಿರೋ ಇಷ್ಟು ಜನಕ್ಕೆ ನಿಮ್ಮನ್ನ ಬದಲಾಯಿಸ್ಬೇಕು ಅಂದ್ರೆ ಖಂಡಿತ ಆಗಲ್ಲ. ಯಾಕಂದ್ರೆ ಆಗಲ್ಲ, ನೀವು ಒಪ್ಕೊಳಕ್ ರೆಡಿ ಇಲ್ಲ. ನಮಗ್ ಗೊತ್ತಿಲ್ದೇ ಇರೋದಾ ನಂಗೆ ಅಲ್ವಾ? ಆಮೇಲೆ ಅಕಸ್ಮಾತ್ ಏನೋ ಕೇಳಿ ಎಲ್ಲ ಒಂದು ಸ್ವಲ್ಪ ಸಮಯದ ಮಟ್ಟಿಗೆ ನೀವು ಬದಲಾವಣೆ ಆಗ್ಬೇಕು ಅಂತ ನಿರ್ಧಾರಕ್ಕೆ ಬಂದ್ರು, ಮನೆಯಿಂದ ಹೊರಗಡೆ ಕಾಲು ಇಡ್ತಿದ್ದಂಗೆನೆ ಆ ಪ್ರಪಂಚ ನೋಡ್ತಿದ್ದಂಗೆನೆ ಪಟ್ ಅಂತ ಬಿಡತ್ತ ಅಂತ ಹೊಡಿದ್ವಿ ತಿರ್ಗ ನಾವು. ಅಂದ್ರೆ ಹಳೆ ಚಳಿ ಹಿಡಿದು ಬಿಡ್ತೀವಿ ನಾವು ಮತ್ತೆ. ಸೊ ಇರ್ಲಿ, ನಮ್ಮನ್ನ ನಾವು ಸುಧಾರಿಸ್ಕೊಳ್ಳೋ. ಸರ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೋವಿಡ್ ಅಲ್ಲಿ ಹೌದು. ಜನ ಎಷ್ಟೆಲ್ಲಾ ಕಷ್ಟಪಟ್ರು, ಎಷ್ಟೆಲ್ಲಾ ತಿಳುವಳಿಕೆ ಇದಾಯ್ತು. ಆದ್ರೂ ಇವತ್ತು ಬದಲಾಗಿದಾರ ಜನ? ಏನಿಲ್ಲ. ಎಂತದಿಲ್ಲ, ಏನು ಆಗೋದಿಲ್ಲ. ನಾನು ಹೇಳ್ತಾ ಇದೀನಲ್ಲ, ನಾವು ಬದಲಾಯಿಸಕ್ ಹೊರಟಿರೋದು ಏನ್ ಹೇಳಿ? ಕಲ್ಲು ಮನ್ಸು. ಅದು ಜಡತ್ವ ಇರೋಂತ ಮನ್ಸನ್ನ ಬದಲಾಯಿಸಕ್ ಹೊರಟಿದೀವಲ್ಲ, ಅದು ಬದಲಾಗಲ್ಲ ಅದು. ಈಗ ಕೆಲವ್ರು ಹೇಳ್ತಾರಲ್ಲ, ಅಯ್ಯೋ ನಿನ್ಗೆ ಏನ್ ಮಾಡಿದ್ರು ನೀನ್ ಬದಲಾಗಲ್ಲ, ನಿನ್ ಕಲ್ಲು ಹೃದಯ ನಿಂದು ಅಂತೆಲ್ಲ ಅಂತಾರ, ಕೇಳಿದಿರಲ್ಲ? ಅಂದ್ರೆ ಅದು ವರ್ಕ್ ಆಗಲ್ಲ. ಅದು ಏನಾದ್ರೂ ಬದಲಾವಣೆಗೆ ರೆಡಿ ಇದೆ ಅಂತಂದ್ರೆ ಅದು ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಮಾತ್ರ. ಆ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಫೋಕಸ್ ಮಾಡಿ, ಅದು ನಿಮ್ಮ ಈ ಜಡ ಮನಸ್ಸನ್ನ ರೂಲ್ ಮಾಡುತ್ತೆ. ಆ ನಿಮ್ಮ ಜಡ ಮನಸ್ಸನ್ನ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೈಡ್ ಮಾಡುತ್ತೆ. ಸೊ ಎಲ್ಲ ಆಕ್ಟಿವೇಟ್ ಮಾಡ್ಕೋಬೇಕು ಅಲ್ಲಿ ಆಕ್ಟಿವೇಟ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ಆಗಿ ಮಿಕ್ಕಿದವೆಲ್ಲ ರೆಡಿ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಕತ್ತು ನೇರವಾಗಿರ್ಲಿ, ಬೆನ್ನು ಉರಿ ನೇರವಾಗಿರ್ಲಿ, ಚಿನ್ಮುದ್ರೆ ಹಾಕೊಂಡು ಕೂತ್ಕೊಳ್ಳಿ. ಮೊದಲಿಗೆ ಗಣಪತಿದು ಧ್ಯಾನ ಮಾಡೋಣ. ಭಸ್ತ್ರಿಕಾ ಪ್ರಾಣಾಯಾಮ ಫಸ್ಟ್. ಯಾರಾದ್ರೂ ಹೊಸವ್ರು ಬಂದಿದ್ರೆ ಒಂದ್ಸರಿ ಹೇಳ್ತೀನಿ, ಮಿಕ್ಕದವ್ರಿಗೆ ಎಲ್ಲ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನಿಲ್ಲ, ನಿಧಾನವಾಗಿ ಉಸಿರು ಹೇಳ್ಕೊಂಡು, ಅಂದ್ರೆ ಫಾಸ್ಟ್ ಮಾಡ್ಬೇಕಾದ್ರೆ ಫಾಸ್ಟ್ ಆಗಿ ಮಾಡ್ಬೇಕು. ಮೇಲಕ್ಕೆ ಹೋಗ್ಬೇಕು, ಕೈ ಈ ತರ ಬಿಡ್ಬೇಕಾದ್ರೆ ಜೋರಾಗಿ ಫೋರ್ಸ್ ಆಗಿ ಕೈಯನ್ನ ಕೆಳಗಡೆ ಎಳಿಬೇಕು, ಉಸಿರನ್ನು ಬಿಡ್ಬೇಕು. ಈ ತರ ಸ್ವಲ್ಪ ಫಾಸ್ಟ್ ಆಗಿ ಮಾಡಕ್ಕೆ ಟ್ರೈ ಮಾಡಿ. ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಮೂಗಿನ ಒಳ್ಳೆಗಳೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಅವಾಗ ಬಾಡಿಲಿ ಒಂಥರ ಹೀಟ್ ಜನರೇಟ್ ಆಗುತ್ತೆ. ಸೊ ನೀವು ಅಕಸ್ಮಾತ್ ನಿದ್ದೆ ಮಾಡೋಲ್ಲಿದ್ರೆ ಆಕ್ಟಿವೇಟ್ ಆಗಿರುತ್ತೆ. ಬೇರೆ ಇನ್ನೂ ಏನೇನೋ ಬೆನಿಫಿಟ್ಸ್ ಇದೆ ಇದರಿಂದ. ಬೆನಿಫಿಟ್ಸ್ ಬಗ್ಗೆ ಬೇರೆ ದಿನ ಮಾತಾಡೋಣ. ಇವತ್ತು ಸ್ಟಾರ್ಟ್ ಮಾಡೋಣ. ಓಕೆ, 1 2 3 ಸ್ಟಾರ್ಟ್.
ರಿಲ್ಯಾಕ್ಸ್ ಮಾಡಿ. ಅಟ್ಲೀಸ್ಟ್ ಒಂದ್ 3-4 ಜನ ಆದ್ರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಕೆಲವರೆಲ್ಲ ಏನ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ಬೇಕಲ್ವಾ? ತೊಂದ್ರೆ ಇಲ್ಲ, ನಿಮ್ಗೆ ಮನಸ್ಫೂರ್ತಿಯಾಗಿ ಮಾಡ್ಬೇಕು ಅನ್ಸಿದ್ರೆ ಮಾಡಿ, ಇಲ್ಲಾಂದ್ರೆ ವಿಷಯ ತಿಳ್ಕೊಡಿ, ತೊಂದ್ರೆ ಇಲ್ಲ. ಇನ್ನೊಂದ್ ಸುತ್ತ ಮಾಡೋಣ. ಕನಿಷ್ಠ ಪಕ್ಷ 1-2 ಸುತ್ತ ಮಾಡಿದ್ರೆ ಸ್ವಲ್ಪ ಬಾಡಿ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ರಿಲ್ಯಾಕ್ಸ್. ಒಂದ್ ಬಟ್ಟೆ ಇಟ್ಕೊಂಡ್ರಿ ಪಕ್ಕದಲ್ಲಿ, ಬೆವರು ಬಂದ್ರೆ ಒರೆಸ್ಕೊಳ್ಳಿ. ಇದು ಮೂಗಲ್ ಏನಾದ್ರು ಗಲೀಜ್ ಬಂದ್ರು ಕೂಡ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆಯ್ತು. 2 ಒಳ್ಳೆಗಳಲ್ಲಿ ಉಸಿರಾಟ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಒಂದು 3 ಬಾರಿ ನಿಧಾನವಾಗಿ ಉಸಿರಾಟ ಮಾಡಿ, ಆಮೇಲೆ ಕಪಾಲಭಾತಿ ಸ್ಟಾರ್ಟ್ ಮಾಡೋದು. ಅಷ್ಟರಲ್ಲಿ ನಾನು ಕಪಾಲಭಾತಿ ಅಂದ್ರೆ ಏನು ಅಂತ ಹೇಳ್ತೀನಿ. ಏನಿಲ್ಲ, ಚಿಕ್ಕದಾಗಿ ಉಸಿರು ತಗೊಳ್ಳೋದು, ಚಿಕ್ಕದಾಗಿ ಉಸಿರು ಬಿಡ್ತಾ ಇರೋದು. ಅಂದ್ರೆ ಹೊಟ್ಟೆನ ಒಳಗಡೆ ಎಳ್ಕೋಬೇಕು. ಉಸಿರು ಹೊರಗಡೆ ಹಾಕ್ಬೇಕಾದ್ರೆ ನೋಡಿ, ತೋರಿಸ್ತೀನಿ. ಹೊಟ್ಟೆನ ಆಕ್ಷನ್ ಮಾಡ್ಬೇಕು. ಅಂದ್ರೆ ಹೊಟ್ಟೆನ ಉಸಿರು ಬಿಡ್ಬೇಕಾದ್ರೆ ಹೊಟ್ಟೆನ ತಳ್ಳಬೇಕು, ಒಳಗೆ ಕೇಳ್ಕೋಬೇಕು. ಈ ತರ ಮಾಡೋದು ಡಿಟಾಕ್ಸ್ ಚೆನ್ನಾಗಾಗುತ್ತೆ. ಬಾಡಿನಲ್ಲಿ ಏನಾದ್ರು ಕಲ್ಮಶಗಳಿದ್ರೆ ಅದೆಲ್ಲ ಹೊರಗೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆಮೇಲೆ ನಮ್ಮ ಲಂಗ್ಸ್ ಕೂಡ ಕ್ಲೀನ್ ಆಗುತ್ತೆ. ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಇದು ತುಂಬಾ ಸುಸ್ತು ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗೋದಿಲ್ಲ. ಒಂದು 5-10 ರೌಂಡ್ ಮಾಡಿ ನಿಲ್ಸಿ ರೆಸ್ಟ್ ಮಾಡಿ ಮಾಡ್ಬೇಕು. ಗೊತ್ತಾಗಿದೆ ಅನ್ಕೋತೀನಿ. ಸ್ಟಾರ್ಟ್ ಮಾಡಿ. ರಿಲ್ಯಾಕ್ಸ್ ಮಾಡಿ. ಕಪಾಲಭಾತಿ ಮಾಡ್ಬೇಕಾದ್ರೂ ಅಷ್ಟೇ, ಮೈ ಎಲ್ಲ ಬಿಸಿ ಬಂದ್ಬಿಡುತ್ತೆ, ಬೆವರು ಬಂದ್ಬಿಡುತ್ತೆ. ಮತ್ತೆ ಮಾಡಿ 2ನೇ ರೌಂಡು. ರಿಲ್ಯಾಕ್ಸ್ ಮಾಡಿ. ಕೌಂಟು, ಬೈಲಿ, ಸಿಟ್, ಕೂತ್ಕೋ, ಸಿಟ್. ಕೌಂಟ್ ಅಂದ್ರೆ ನಮ್ಮ ಮನೆ ನಾಯಿ. ಅವ್ನು ನನಗಿಂತ ಮುಂಚೆ ಎದ್ಬಿಟ್ಟು ಡ್ಯೂಟಿ ಮಾಡ್ತಾ ಇದ್ದಾನೆ. ಒಂದ್ಸರಿ ತೋರಿಸ್ಬಿಡಿ ಸರ್ ಹೇಗಿದ್ದಾನೆ. ಕೌಂಟು, ಬೈಲಿ, ಅಮ್ಮ ಬಿಡೋನ್ ಹೊರಗಡೆ. ಕೌಂಟು, ಬೈಲಿ. ಇಲ್ವಾ ಇಲ್ಲಿ ಹಿಂದೆ ಕೌಂಟ್. ಐ ಕೌಂಟ್. ಬೆಳಗ್ಗೆನೆ ಹಾ ಕೂತ್ಕೋ ಅಂದ್ರೆ ನಾನು ನೋಡಿ ಸರಿ ಆಯ್ತು, ಹೊರಗಡೆ ಹೋಗು.
ಆಯ್ತು, ಕೂತ್ಕೋ ಕೂತ್ಕೋ, ಆಯ್ತು, ಪಕ್ಕದಲ್ಲೇ ಕೂತ್ಕೋ. ನೋಡಿ ಹೆಂಗ್ ಮಾಡ್ತಾನೆ, ಹಿಂಸೆ ಕೊಡ್ತಾನೆ ನೋಡಿ. ಸರಿ, ಆಯ್ತು. ಇಲ್ಲ, ಪ್ರಾಣಿಗಳು ಮೊದಲು ನನಗೂ ಇಷ್ಟ ಆಗ್ತಿರ್ಲಿಲ್ಲ. ಆಕ್ಚುಲಿ ಪ್ರಾಣಿಗಳು ಸಾಕೋದ್ರಿಂದ ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಅವುಗಳು ಮಾಡೋ ಚೇಷ್ಟೆಗಳು ಅದೆಲ್ಲ ನೋಡಿದಾಗ ನಿಜ ಹೇಳ್ತೀನಿ, ಮನುಷ್ಯರಿಗಿಂತ ಪ್ರಾಣಿಗಳೇ ವಾಸಿ. ಎಸ್. Okay. ಲ್ಯಾಬ್ರಡಾರ್ ಸರ್ ಇದು, ಹಾ ಲ್ಯಾಬ್ರಡಾರ್ ಇದು. ಹಾ, ಹೌದೌದು ಹೌದು. ಅಂದ್ರೆ ನೋ ಡಿಮ್ಯಾಂಡ್ ನೋ ಕಮೆಂಡ್, ಏನಾದ್ರೂ ಇದೆ ಅಂದ್ರೆ ಅದು ಪ್ರಾಣಿಗಳ. ಹೌದು. ಅಂದ್ರೆ ಮತ್ತೆ ಅವೇನೋ ಅವ್ರಿಗೆ ಡಿಮ್ಯಾಂಡ್ ಅವೇನೋ ಅವ್ರಿಗೇನಾದ್ರೂ ಡಿಮ್ಯಾಂಡ್ ಕಳ್ಸೋದನ್ನು ತುಂಬಾ ಸುಲಭ. ಹೌದು. ಅಲ್ಲ, ಅವಕ್ಕೆ ಯಾವ್ದೇ ತರದ ಡಿಮ್ಯಾಂಡ್ ಇಲ್ಲ. ಅಂದ್ರೆ ನಂಗೆ ಅದ್ ಬೇಕು, ನಂಗೆ ಇದ್ ಬೇಕು ಅಂತ ಡಿಮ್ಯಾಂಡ್ ಮಾಡೋದಿಲ್ಲ, ಏನು ಕೇಳೋದೇ ಇಲ್ಲ. ಅದೇ ಹೆಂಡತಿ. ಹೆಂಡ್ತಿ ಯಾರನ್ನ ಕಂಪೇರ್ ಮಾಡ್ತಾ ಇದ್ದೀರಾ? ಆಯ್ತು, ಅದ್ ಬಿಟ್ರೆ ನೋ ಕಮೆಂಡ್. ಕಮೆಂಡ್ ಅಂದ್ರೆ ಏನ್ ಹೇಳಿ, ನೀನ್ ಹಿಂಗಿರ್ಬೇಕು, ನೀನ್ ಅದೇ ಮಾಡ್ಬೇಕು, ಇದೇ ಮಾಡ್ಬೇಕು, ಇದನ್ನ ಕಮೆಂಡ್ ಅಂತ ಕರಿತೀವಿ ಅಲ್ವಾ? ಸೊ ಇದನ್ನು ಪ್ರಾಣಿಗಳು ಮಾಡೋದಿಲ್ಲ, ಅದೇ ಹೆಂಡತಿ ಅಲ್ವಾ? ಸೊ ನೋ ಡಿಮ್ಯಾಂಡ್ ನೋ ಕಮೆಂಡ್, ಎರಡೂ ಇಲ್ಲ ಪಾಪ ಅವ್ರು. ಬರೀ ಪ್ಯೂರ್ ಲವ್ ಅಷ್ಟೇ ಬೇಕಾಗಿತ್ತು ಅವ್ರು. ಸೊ ಕಪಾಲಭಾತಿ ಆಯ್ತು. ನೆಕ್ಸ್ಟ್ ಇದು ಉಜ್ಜಯಿನಿ ಪ್ರಾಣಾಯಾಮ ಮಾಡೋಣ. ಏನಿಲ್ಲ, ದೀರ್ಘವಾದ ಉಸಿರು ಹಿಡ್ಕೊಂಡು ಎದೆ ತುಂಬಾ ಹೊಟ್ಟೆ ತುಂಬಾ ಉಸಿರನ್ನ ಹಿಡಿದು ಇಟ್ಕೋಬೇಕು. ಬಿಡ್ಬೇಕಾದ್ರೆ ಬಾಯಿಂದ ಬಿಡ್ಬೇಕು. ಆ ಉಸಿರು ಹಿಡಿದಿಟ್ಕೊಳ್ಳೋದಿದೆಯಲ್ಲ, ಅದು ನಿಮ್ಮ ಶಕ್ತಾನುಸಾರ ಎಷ್ಟು ಸೆಕೆಂಡ್ಸ್ ಆಗುತ್ತೆ ಅಷ್ಟು ಸೆಕೆಂಡ್ಸ್ ಹಿಡಿದಿಟ್ಕೊಳ್ಳಿ. ಇಷ್ಟೇ ಸೆಕೆಂಡ್ ಹಿಡಿಬೇಕು, ಇಷ್ಟೇ ಸೆಕೆಂಡ್ ತಡಿಬೇಕು ಅಂತ ಏನೂ ಇಲ್ಲ. ಅದು ನಮ್ಮ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ ಸಮಯನ ಹೆಚ್ಚಿಸ್ಕೊಂಡು ಹೋಗ್ಬೋದು. ಸ್ಟಾರ್ಟ್. ಹೋಲ್ಡ್ ಹೋಲ್ಡ್. ಅಂದ್ರೆ ಇದ್ರ ಉಪಯೋಗ ಏನಪ್ಪಾ ಅಂದ್ರೆ, ನಾವು ಉಸಿರನ್ನ ತಡೆಯೋದು ಅಂದ್ರೆ ಕುಂಭಕ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಗಾಳಿ ಹೆಚ್ಚಿನ ಸಮಯ ನಮ್ಮ ದೇಹದಲ್ಲೇ ಇದ್ದಾಗ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಬಾಡಿಲಿ. ಐದು ಬಾರಿ 7 ಬಾರಿ ಅಥವಾ 9 ಬಾರಿ ಮಾಡಿ ಸಾಕು. ಇಲ್ಲಿ ಸಾಕು, ಇಷ್ಟು ಸಾಕು. ಅಕಸ್ಮಾತ್ ಸಮಯ ಇದ್ರೆ ಮತ್ತೆ ಇನ್ನೊಂದು ರೌಂಡ್ ಪ್ರಾಕ್ಟೀಸ್ ಮಾಡಿ ಮನೇಲಿ. ಆಗಿದ್ದವರು ರಿಲ್ಯಾಕ್ಸ್ ಮಾಡಿ, ಒಂದು 3 ಬಾರಿ ನಾರ್ಮಲ್ ಉಸಿರಾಟ ಆಡಿ ನಿಧಾನವಾಗಿ.
ನೆಕ್ಸ್ಟ್ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಅಂದ್ರೆ ಫಸ್ಟ್ ತೋರಿಸ್ಬಿಡ್ತೀನಿ ಯಾವ ತರ ಮಾಡ್ಬೇಕು ಅಂತ. ಹೆಬ್ಬೆಟ್ಟುಗಳಿಂದ ಈ ಕಿವಿಯ ಮೇಲ್ಗಡೆ ಇದೆಲ್ಲ ಈ ಸೈಡಲ್ಲಿ ಇದನ್ನ ಸಮೇತ ಸೇರಿಸಿ ಮುಚ್ಕೊಳ್ಳಿ. ಆಮೇಲೆ ಒಂದು ಬೆಳ್ಳ ಕಣ್ಣುಬ್ಬು, ಇನ್ನೊಂದು ಕಣ್ಣರೆಪ್ಪೆ ಕೆಳಗಡೆ, ಇನ್ನೊಂದು ಮೂಗಿನ ಕೆಳಗಡೆ, ಇನ್ನೊಂದು ತುಟಿಯ ಮೇಲೆ, ಅಷ್ಟೇ. ನೋಡಿದ್ರಲ್ಲ, ಈ ತರ ಮಾಡಿ. ಈ ತರ ಪೋಸ್ ಮಾಡ್ಬಿಟ್ಟು ನಿಧಾನವಾಗಿ ಉಸಿರೆಳಿಬೇಕು. ಬಿಡ್ಬೇಕಾದ್ರೆ ಅಂತ ಸೌಂಡ್ ಮಾಡ್ಕೊಂಡು ಬಿಡ್ಬೇಕು. ಗೊತ್ತಾಗಿದೆ ಅನ್ಕೋತೀನಿ. ಉಜ್ಜಯಿ ಆಗಿರೋರು ಭ್ರಾಮರಿನ ಸ್ಟಾರ್ಟ್ ಮಾಡಿ. ಐದು, 7, 9 ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ಮಾಡಿರೋರು ರಿಲ್ಯಾಕ್ಸ್ ಮಾಡಿ. ನೋಡಿ, ತುಂಬಿ ಶಬ್ದ ಮಾಡ್ಕೊಂಡು ಉಸಿರು ಬಿಡ್ಬೇಕಾದ್ರೆ ನಿಮ್ಮ ಬ್ರೈನ್ ಸೆಲ್ಸ್ ಆಕ್ಟಿವ್ ಆಗ್ಬೇಕು ಅಂದ್ರೆ ಆ ವೈಬ್ರೇಷನ್ ನೀವು ಫೀಲ್ ಮಾಡ್ಬೇಕು. ಅಂದ್ರೆ ನಮ್ಮ ತಲೆಯಲ್ಲಿ ಆ ಸೆಲ್ಸ್ ಎಲ್ಲ ಆ ಶಬ್ದ ಚೆನ್ನಾಗಿ ಬರ್ತಾ ಇದೆ. ಆ ಶಬ್ದದಿಂದ ನನ್ನ ತಲೆಯಲ್ಲಿರೋ ಎಲ್ಲ ಸೆಲ್ಸ್ ಆಕ್ಟಿವೇಟ್ ಆಗ್ತಾ ಇದೆ ಅನ್ನೋ ಫೀಲ್ ಮಾಡ್ಬೇಕು. ಆಕ್ಚುಲಿ ಆಗತ್ತೆ, ನೀವು ಮಾಡ್ಲಿಲ್ಲ ಅಂದ್ರೂ ಆಗತ್ತದು. ಆದ್ರೆ ಇನ್ನೂ ಅಬ್ಸರ್ವೇಷನ್ ಮಾಡೋದ್ರಿಂದ ಇದು ಹೆಂಗೆ ಅಂದ್ರೆ ಬರೀ ಓದೋದಲ್ಲ, ಬರೆದು ಓದೋದ್ರಿಂದ ಏನಾಗುತ್ತೆ, ಇನ್ನೂ ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತಲ್ವಾ, ಅಥವಾ ನಮ್ಗೆ ಬೇಗ ಅದು ತಲೆಗೆ ಹೋಗುತ್ತಲ್ವಾ. ಆ ತರ ಇದೆ. ಏನೇ ಮಾಡ್ಬೇಕಾದ್ರೂ ಅದನ್ನ ಫೀಲ್ ಮಾಡಿದ್ರೆ ಡಬಲ್ ಇಂಪ್ಯಾಕ್ಟ್. ಓಕೆ, ಬರೀ ಓದೋದ್ರಿಂದ ಏನ್ ರಿಸಲ್ಟ್ ಸಿಗುತ್ತೋ, ಒಂದು ಸಾರಿ ಬರೆದು ಓದೋದ್ರಿಂದ ಏನ್ ರಿಸಲ್ಟ್ ಸಿಗುತ್ತೋ ಅದು ವ್ಯತ್ಯಾಸ. ಓಕೆ, ನೆಕ್ಸ್ಟ್ ಅನುಲೋಮ ವಿಲೋಮ ಅಥವಾ ನಾಡಿ ಶೋಧನೆ. ಮೊದಲು ಈ ತರ ಒಂದು ಮುದ್ರೆ ಹಾಕೊಳ್ಳಿ. ಹೆಬ್ಬೆಟ್ಟಿಂದ ಬಲ ಒಳ್ಳೆನ ಮುಚ್ಕೋಬೇಕು. ಹೆಬ್ಬೆಟ್ಟಿಂದ ಬಲ ಒಳ್ಳೆನ ಮುಚ್ಕೊಂಡು ನಿಧಾನವಾಗಿ ಓಪನ್ ಇರುವಂತ ನಾಸ್ಟ್ರಲ್ಸ್ ಇಂದ ನಿಧಾನವಾಗಿ ಉಸಿರನ್ನ ಎಳಿಬೇಕು. ಮತ್ತೆ ಈ ಬೆರಳಿಂದ ಇದನ್ನ ಮುಚ್ಕೋಬೇಕು. ಮತ್ತೆ ನಿಮ್ಮ ಬಲಗಡೆಯಿಂದ ಇದನ್ನ ಎಳ್ಕೊಂಡಿರೋ ಉಸಿರನ್ನ ಬಿಡಬೇಕು. ಮತ್ತೆ ಅದೇ ಒಳ್ಳೆಯಿಂದ ಉಸಿರನ್ನ ಎಳಿಬೇಕು, ಈ ಕಡೆ ಬಿಡಬೇಕು. ಇದು ಒಂದು ಸುತ್ತು. ಈ ತರ ಕನಿಷ್ಠ ಪಕ್ಷ ಒಂದು 5ರಿಂದ 9 ಸುತ್ತನ್ನ ಮಾಡಬೇಕು. ಸಮಯ ಇದ್ರೆ ಮಾಡಿ. ಇವಾಗ ಇಲ್ಲ ಅಂತಂದ್ರೆ ಮತ್ತೆ ನೀವು ಮನೇಲಿ ಇದು ಸೆಷನ್ ಎಲ್ಲ ಮುಗಿದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೋದು ಮನೇಲಿ. ಓಕೆ, ಸ್ಟಾರ್ಟ್ ಮಾಡಿ.
ಫೋಕಸ್ ಆನ್ ಯುವರ್ ಬ್ರೆತ್ ಅಂದ್ರೆ ಉಸಿರು ಹೋಗ್ತಾ ಇರೋದ್ರ ಬಗ್ಗೆ ಫೋಕಸ್ ಮಾಡಿ, ಬಿಡ್ತಾ ಇರೋದ್ರ ಬಗ್ಗೆ ಫೋಕಸ್ ಮಾಡಿ. ಮುಗಿದವರು ರಿಲ್ಯಾಕ್ಸ್ ಮಾಡಿ. ಇನ್ನೊಂದು 2-3 ನಿಮಿಷ ಟೈಮ್ ಇದೆ ಇವತ್ತು. ಅದಕ್ಕೆ ನಾನು ಇವತ್ತು ಪ್ರಣವ ಮಂತ್ರ ಅಥವಾ ಓಂಕಾರ ಕೂಡ ನಾನೇ ಮಾಡಿಸ್ತೀನಿ. ಇವತ್ತು ಒಂದು ಸ್ವಲ್ಪ ಚೇಂಜ್ ಇರುತ್ತೆ, ಅದನ್ನ ಹೇಗೆ ಅಂತ ಹೇಳ್ಬಿಡ್ತೀನಿ. ಆಮೇಲೆ ನಾರ್ಮಲ್ ಓಂಕಾರನು ಮಾಡ್ಬೇಕು. ಅದಕ್ಕೆ ಮುಂಚೆ ಇದನ್ನ ಒಂದು 3 ಸರಿ ಮಾಡಿ, ಅದನ್ನ ಒಂದು 3 ಸರಿ ಮಾಡಿ. ಕೇಳಿಸ್ತಾ ಇದೆಯಲ್ವ ಎಲ್ಲರಿಗೂ? ಕವಿತಾ ಮೇಡಮ್ ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತಾ ಇದೆ. ಹಾ, ಏನಿಲ್ಲ. ಪ್ರಣವ ಮಂತ್ರ 2.5 ಅಕ್ಷರಗಳಿಂದ ಆಗಿದೆ. ಏನು? ಆಕಾರ, ಉಕಾರ ಮತ್ತೆ ಮಕಾರದ ಬರೀ ಅರ್ಧ ಭಾಗ ಅಷ್ಟೇ. ಅಕಾರ, ಉಕಾರ, ಮಕಾರ. ಮಕಾರದಲ್ಲಿ ಬರೀ ಅರ್ಧ ಮಾತ್ರ ತಗೋಬೇಕು. ಈ 2.5 ಅಕ್ಷರಗಳಿಂದ ಆಗಿರೋದೆ ಓಂಕಾರ. ಇದು ಎಲ್ಲಿದೆ ಅಂದ್ರೆ ಇದನ್ನ ಯಾರು ಕಂಡುಹಿಡಿದಲ್ಲ, ಬ್ರಹ್ಮಾಂಡದ ಶಬ್ದನೇ ಇದು. ಭಗವಂತ ಈ ಬ್ರಹ್ಮಾಂಡನ ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ಶಬ್ದ ಬಂತು, ಆ ಶಬ್ದನೇ ಓಂಕಾರ. ಅದಕ್ಕೆ ಇದನ್ನ ಪ್ರಣವ ಮಂತ್ರ ಅಂತ ಕರಿತೀವಿ. ಅಂದ್ರೆ ನೀವು ಯಾವುದೇ ಮಂತ್ರ ಹೇಳ್ಬೇಕಾದ್ರೂ ಇದನ್ನ ಸೇರಿಸೇ ಹೇಳ್ಬೇಕು, ಇದಿಲ್ಲದೆ ಮಂತ್ರ ಕಂಪ್ಲೀಟ್ ಆಗೋದಿಲ್ಲ. ಅದಕ್ಕೆ ಇದನ್ನ ಪ್ರಣವ ಮಂತ್ರ ಅಂತ ಕರೀತೀವಿ. ಎಷ್ಟೋ ಕೆಲವರು ಋಷಿ ಮುನಿಗಳು ಬರೀ ಇದೊಂದನ್ನೇ ಪ್ರಾಕ್ಟೀಸ್ ಮಾಡ್ತಾರೆ, ಬೇರೇನು ಮಾಡಲ್ಲ. ಯಾಕಂದ್ರೆ ಅವ್ರು ಆತರ ಪ್ರಾಕ್ಟೀಸ್ ಮಾಡೋದ್ರಿಂದ ಅವರು ಬ್ರಹ್ಮಾಂಡದ ಜೊತೆಗೆ ಬೇಗ ಬೆರ್ತ್ ಬಿಡ್ತಾರೆ. ಅಂದ್ರೆ ಬೇಗ ರೀಚ್ ಆಗ್ತಾರೆ ಅವ್ರು ಬ್ರಹ್ಮಾಂಡನ. ಆತರ ಮಾಡೋದ್ರಿಂದ ಅವರು ಬೇಗ ಬ್ರಹ್ಮಾಂಡನ ಅರ್ಥ ಮಾಡ್ಕೋತಾರೆ, ಭಗವಂತನ ಕ್ರಿಯೇಷನ್ ಅರ್ಥ ಮಾಡ್ಕೋತಾರೆ. ಅದ್ರ ಜೊತೆಗೆ ಅವರು ಟ್ರಾವೆಲ್ ಮಾಡ್ತಾರೆ. ಅಂದ್ರೆ ಹಿಂದೆ ಏನ್ ನಡೀತು, ಮುಂದೆ ಏನ್ ನಡೀತೆ ಅಂತ ಕೆಲವರೆಲ್ಲ ಕೇಳಿರ್ತಿರಲ್ವಾ, ಕಾಲಜ್ಞಾನ ಅದು ಇದು ಅಂತೆಲ್ಲ ಕೇಳಿರ್ತಿರಲ್ವಾ. ಅದೆಲ್ಲ ಹೆಂಗ್ ಬರುತ್ತೆ ಅಂದ್ರೆ, ನಾವು ಸಮಯನ ಟೈಮ್ ಟ್ರಾವೆಲ್ ಮಾಡೋದು. ಅಂದ್ರೆ ಮುಂದೆ ಹೋಗಿ ಕೂಡ ನೋಡ್ಬೋದು, ಹಿಂದೆ ಏನಾಗಿತ್ತು ಅಂತ ಕೂಡ ಹೋಗಿ ನೋಡ್ಬೋದು. ಅದಕ್ಕೆ ಏನಾಗ್ಬೇಕು, ಫುಲ್ಲು ನಾವು ಇಡೀ ಇದನ್ನ ಆಕ್ಟಿವೇಟ್ ಮಾಡ್ಕೋಬೇಕು.
ನಮ್ಮ ಆತ್ಮನ ಶುದ್ಧ ಮಾಡ್ಕೋಬೇಕು. ಆತ್ಮದ ಒಂದು ಏನಂತೀವಿ, ಜ್ಞಾನೋದಯ ಅಂತೀವಲ್ಲ, ರಿಯಲೈಸೇಷನ್ ಅಂತೀವಲ್ಲ, ಅದು ಆಗ್ಬೇಕು. ಆ ಜ್ಞಾನೋದಯ ಆಗ್ಬೇಕು. ಬುದ್ಧನಿಗೆಲ್ಲ ಆಯ್ತು. ಬೋಧಿ ವೃಕ್ಷದ ಕೆಳಗೆ. ನಮ್ಗೆ ಅಟ್ಲೀಸ್ಟ್ ನಮ್ಮ ಮನೆ ಒಳಗಡೆ ಆದ್ರೂ ಆಗ್ಲಿ. ಓಕೆ, ಈಗ ರಿಲ್ಯಾಕ್ಸ್ ಮಾಡಿದ್ರೆ ಇದನ್ನ ಸ್ಟಾರ್ಟ್ ಮಾಡಿ ನೋಡಿ. ಯಾವ ತರ ಅಂದ್ರೆ ನೀವು ದೀರ್ಘವಾಗಿ ಉಸಿರಿಡಿರಿ. ಬಿಡ್ಬೇಕಾದ್ರೆ ಅಕಾರವನ್ನು ಸ್ವಲ್ಪ ಹೊತ್ತು, ಉಕಾರವನ್ನು ಸ್ವಲ್ಪ ಹೊತ್ತು, ಬಾಯಿ ಮುಚ್ಚಿ ಅಂದ್ರೆ ತುಟಿ ಮುಚ್ಚಿ ಸ್ವಲ್ಪ ಹೊತ್ತು. ಆಯ್ತಾ? ನಾನೊಂದು ರೌಂಡ್ ಮಾಡ್ತೀನಿ, ನೀವು ಅದನ್ನ ನೋಡ್ಕೊಂಡು ಹಂಗೆ ಸ್ಟಾರ್ಟ್ ಮಾಡಿ. ಆ ನೋಡಿ ಎಷ್ಟೊತ್ತು ಬರುತ್ತೆ ನೋಡಿ ಅಲ್ವಾ? ಅಕಾರನ, ಉಕಾರನ ಮತ್ತೆ ಕಾರಣ ಮೂರನ್ನು ಒಟ್ಟಿಗೆ ಮಾಡಬೇಕು. ಅಂದ್ರೆ ಅದು ಸ್ವಲ್ಪ ಹೊತ್ತು, ಇದು ಸ್ವಲ್ಪ ಹೊತ್ತು, ಇನ್ ಮಿಕ್ಕಿದ್ದು ಲಾಸ್ಟ್ದು ಸ್ವಲ್ಪ ಹೊತ್ತು ಮಾಡಿ. ಸ್ಟಾರ್ಟ್ ಮಾಡಿ. ಇವಾಗ ಓಂಕಾರನ 2 ಅಥವಾ 3 ಸರಿ ಮಾಡೋಣ. ಓಂ. ರಿಲ್ಯಾಕ್ಸ್ ಮಾಡಿ ಎಲ್ಲರೂ. ಕವಿತಾ ಮೇಡಮ್, ಎಸ್ ಸರ್. ಓವರ್ ಟು ಯು. ಹಾಗೆ ರಿಲ್ಯಾಕ್ಸ್ ಆಗಿರಿ, ಕಣ್ಣುಗಳನ್ನು ಯಾರು ಬಿಡಬೇಡಿ. ಇವತ್ತು ಆರೋಗ್ಯದ ಮೆಡಿಟೇಷನ್ ಅಫರ್ಮೇಷನ್ ಅನ್ನ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಸಾಧ್ಯವಾದರೆ ಮಲಗುವಂಥವ್ರು ಮಲಗಬಹುದು, ಇಲ್ಲ ಕೂತು ನಿಮ್ಮನ್ನ ಮಲಗಿರೋ ಥರ ಕಲ್ಪನೆಯನ್ನ ಮಾಡ್ಕೊಳ್ಬಹುದು. ನೀವು ಕೂತೇ ಇದ್ರು ನಾನು ಮಲಗಿದ್ದೀನಿ ಅನ್ನೋ ಒಂದು ಕಲ್ಪನೆಯಿಂದ ಕೂಡ ನಾನು ಹೇಳುವಂಥ ಎಲ್ಲ ಶಬ್ದಗಳನ್ನು ಫೀಲ್ ಮಾಡಬಹುದು. ಇಲ್ಲ ಅಂದರೆ ನೀವು ಕೂಡ ಸಾಧ್ಯವಾದರೆ ಮಲ್ಕೊಳ್ಬಹುದು, ನಿದ್ದೆಯನ್ನು ಮಾಡಬಹುದು. ಅಂದರೆ ನಾನು ಹೇಳುವಂಥ ಎಲ್ಲ ವಾಕ್ಯಗಳನ್ನು ರಿಪೀಟ್ ಮಾಡಬೇಕು. ನಾನು ಹೇಳುವಂಥ ವಾಕ್ಯಗಳಿಗೆ ನೀವು ಸ್ಪಂದಿಸಬೇಕು, ಫೀಲ್ ಮಾಡಬೇಕು. ಹಾಗೆ ಮಲಗಿರಿ, ಕಣ್ಣುಗಳನ್ನು ತೆರೆಯಬೇಡಿ, ಇಲ್ಲ ಹಾಗೆ ಕೂತಿರಿ. ಕಂಫರ್ಟಬಲ್ ಆಗಿ ಕೂತಿದ್ದೀನಿ ಅಂದರೆ ಕೂತ್ಕೊಂಡಿರಿ, ಮಲಗ್ತೀನಿ ಅಂದರೆ ಅಲ್ಲೇ ಆರಾಮಾಗಿ ಶವಾಸನದಲ್ಲಿ ಎಲ್ಲ ದೇಹದ ಎಲ್ಲ ಅಂಗಗಳನ್ನು ರಿಲ್ಯಾಕ್ಸ್ ಮಾಡಿ ಮಲಗಿಕೊಳ್ಳಿ. ನಾನು ಹೇಳುವಂಥ ಒಂದೊಂದು ಶಬ್ದವನ್ನು ಫೀಲ್ ಮಾಡ್ತಾ ಹೋಗಿ. ವಿಶ್ರಾಂತ ಸ್ಥಿತಿಗೆ ಬನ್ನಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಸಂಪೂರ್ಣ ದೇಹದ ಒಂದು ನೋಟವನ್ನು ನೋಡೋಣ.
ಎಲ್ಲ ಸಂಪೂರ್ಣ ದೇಹದ ಎಲ್ಲ ಅಂಗಗಳಿಗೆ ಒಂದು ಧನ್ಯವಾದವನ್ನು ಹೇಳುತ್ತಾ, ಹಾಗೆ ಅದು ನಿರ್ವಹಿಸ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಹಾಗೆ ರಿಲ್ಯಾಕ್ಸ್ ಮಾಡಬೇಕು, ಎಲ್ಲ ಅಂಗಗಳನ್ನು ರಿಲ್ಯಾಕ್ಸ್ ಮಾಡುವಂಥದ್ದು. ಈಗ ಕೂತಿರ್ತಕ್ಕಂಥವ್ರು ಆರಾಮಾಗಿ ಚೇರ್ ಮೇಲೆ ಕೂತಿದ್ರೆ ಓಕೆ, ಇಲ್ಲ ನೆಲದಲ್ಲಿ ಕೂತಿದ್ದೀರಾ ಅಂದರೂ ಓಕೆ, ಇಲ್ಲ ಅಲ್ಲೇ ಮಲಗಿದ್ರು ಓಕೆ. ಒಟ್ಟಿನಲ್ಲಿ ದೇಹ ಮತ್ತು ಮನಸ್ಸು ತುಂಬ ರಿಲ್ಯಾಕ್ಸ್ ಆಗಬೇಕು. ಈಗ ನಮ್ಮ ದೇಹದ ಒಂದೊಂದು ಅಂಗಗಳಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಹಾಗೆ ನಾನು ಹೇಳುವಾಗ ಆ ದೇಹವನ್ನು ಸ್ವಲ್ಪ ನೀವು ಬಿಗಿ ಹಿಡಿದು ಮತ್ತೆ ಲೂಸ್ ಮಾಡಬೇಕು, ಬಿಗಿ ಹಿಡಿಬೇಕು, ಲೂಸ್ ಮಾಡಬೇಕು. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಆರಾಮಾಗಿ ಕೂತುಕೊಳ್ಳಿ ಅಥವಾ ಮಲಗಿಕೊಳ್ಳಿ. ಮತ್ತು ನಿಮ್ಮ ಮನಸ್ಸನ್ನು, ದೇಹವನ್ನು ಸಂಪೂರ್ಣವಾಗಿ ವಿಶ್ರಾಂತ ಸ್ಥಿತಿಗೆ ತಗೊಂಡೋಗಿ ಈಗ ನಾನು ಹೇಳುವಂಥ ಅಂಗವನ್ನು ಇದು ಮಾಡಿ. ಮಲಗಿರ್ತಕ್ಕಂಥವ್ರು ಯಾವ ಯಾವ ನಿಮ್ಮ ಅಂಗಗಳು ನೆಲಕ್ಕೆ ತಾಗುತ್ತಾ ಇದೆ ನೋಡ್ಕೊಳ್ಳಿ. ಈಗ ನಾನು ಬೆರಳುಗಳಿಂದ, ಕಾಲಿನ ಬೆರಳುಗಳಿಂದ ಶುರು ಮಾಡ್ತಾ ಇದ್ದೀನಿ. ಕಾಲಿನ ಬೆರಳುಗಳನ್ನು ಸ್ವಲ್ಪ ಟೈಟ್ ಮಾಡಿ ಮತ್ತೆ ಲೂಸ್ ಮಾಡಿ. ಪಾದವನ್ನು ಸ್ವಲ್ಪ ಟೈಟ್ ಮಾಡಿ ಮತ್ತೆ ಲೂಸ್ ಮಾಡಿ. ಓ ನನ್ನ ಬೆರಳುಗಳೇ, ಎಷ್ಟು ಕೆಲಸವನ್ನು ಮಾಡಿ ನಿನಗೆ ವಿಶ್ರಾಂತಿ ಕೊಡದೆ ನಾನು ಕಷ್ಟವನ್ನು ಕೊಟ್ಟಿದ್ದೇನೆ. ಹಾಗಾಗಿ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಕಾಲಿನ ಪಾದಕ್ಕೆ ಮತ್ತು ಬೆರಳುಗಳಿಗೆ ರಿಲ್ಯಾಕ್ಸ್ ಹೇಳಿ ಒಮ್ಮೆ ಬಿಗಿ ಹಿಡೀರಿ, ಮತ್ತೊಮ್ಮೆ ಸಡಿಲವಾಗಿ ಬಿಡಿ. ಅಲ್ಲಿ ನೀವು ಮೂಮೆಂಟನ್ನು ಮಾಡಬೇಕು. ಬಿಗಿ ಹಿಡೀರಿ ಮತ್ತು ಸ್ವಲ್ಪ ಸಡಿಲವಾಗಿ ಬಿಡಿ. ಅದೇ ರೀತಿ ನಿಮ್ಮ ದೇಹದ ಮೀನುಖಂಡಗಳು, ಕಾಲೇನು ಬರುತ್ತೆ, ಮೊಣಕಾಲಿಂದ ಕೆಳಗೆ ಪಾದದಿಂದ ಮೇಲೆ ಏನು ಅಂಗ ಬರುತ್ತೆ ಅದಕ್ಕೆ ಕೂಡ ರಿಲ್ಯಾಕ್ಸ್ ಮಾಡಿ. ಆ ಅಂಗವನ್ನು ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಕೊಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಮೀನಿನ ಖಂಡವನ್ನು ಒಮ್ಮೆ ಗಟ್ಟಿಯಾಗಿ ಹಿಡೀರಿ ಮತ್ತು ಲೂಸ್ ಆಗಿ ಬಿಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹಾಗೆ ಮೊಣಕಾಲಿನ ಕಡೆ ನಿಮ್ಮ ಗಮನ ಹೋಗಲಿ. ಮೊಣಕಾಲಿಗೆ ಕೂಡ ಒಮ್ಮೆ ಧನ್ಯವಾದಗಳನ್ನು ಹೇಳಿ. ಇಡೀ ನಿಮ್ಮ ದೇಹವನ್ನು ಭಾರ ಹೊರುವಾಗ ಅತಿಯಾದ ಭಾರ ಮೊಣಕಾಲಿನ ಮೇಲೆ ಬೀಳುತ್ತೆ. ಹಾಗಾಗಿ ಮೊಣಕಾಲು ಸುರಕ್ಷಿತವಾಗಿದೆ, ಆರೋಗ್ಯವಾಗಿದೆ, ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡ್ತಾ ಇದೆ. ಹಾಗಾಗಿ ಮೊಣಕಾಲನ್ನೊಮ್ಮೆ ಗಮನಿಸಿ, ಟೈಟಾಗಿ ಹಿಡೀರಿ ಮತ್ತು ಲೂಸಾಗಿ ಬಿಡಿ. ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಿಮ್ಮ ತೊಡೆಯ ಭಾಗ, ಇಡೀ ತೊಡೆಯ ಭಾಗವನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ನಿಮ್ಮ ಇಡೀ ಗಮನ ತೊಡೆಯ ಮೇಲೆ ಹೋಗಲಿ. ನಿಮ್ಮ ತೊಡೆಯನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಗಟ್ಟಿಯಾಗಿ ಒಮ್ಮೆ ಹಿಡೀರಿ ಮತ್ತು ಲೂಸಾಗಿ ಮಸಲ್ಸನ್ನು ಬಿಡಿ. ಥ್ಯಾಂಕ್ ಯು ಹೇಳಿ. ಆರೋಗ್ಯವಾಗಿರುವುದಕ್ಕೆ, ನನ್ನ ತೊಡೆಯ ಭಾಗ ಆರೋಗ್ಯವಾಗಿರುವುದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಿಮ್ಮ ಗುಪ್ತಾಂಗಗಳ ಕಡೆ ಗಮನ ಹೋಗಲಿ. ಯಾವುದೇ ರೀತಿಯ ಅಲರ್ಜಿ ಇಲ್ಲದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಆರೋಗ್ಯವಾಗಿ ಇರುವುದಕ್ಕೆ ಗುಪ್ತಾಂಗಗಳನ್ನು ಒಮ್ಮೆ ಗಟ್ಟಿಯಾಗಿ ಟೈಟ್ ಮಾಡಿ ಮತ್ತು ಲೂಸಾಗಿ ಬಿಡಿ. ಟೈಟ್ ಮಾಡಿ, ಲೂಸಾಗಿ ಬಿಡಿ. ಟೈಟ್ ಮಾಡಿ, ಲೂಸಾಗಿ ಬಿಡಿ. ಹಾಗೆ ನಿಮ್ಮ ಹೊಟ್ಟೆಯ ಭಾಗಕ್ಕೆ ಬನ್ನಿ. ಕೆಳ ಹೊಟ್ಟೆಯ ಭಾಗವನ್ನು ಒಮ್ಮೆ ಗಮನಿಸಿ. ಕೆಳ ಹೊಟ್ಟೆಯ ಭಾಗವನ್ನು ಒಮ್ಮೆ ಗಮನಿಸಿ. ಅಲ್ಲಿ ಸುಮಾರು ಕೆಲಸಗಳು ಅಲ್ಲೇ ಆಗುವಂಥದ್ದು. ನಿಮ್ಮ ಕಿಡ್ನಿ ಇರ್ಬೋದು, ಯೂರಿನರಿ ಫಂಕ್ಷನ್ಸ್ ಇರಬಹುದು, ಹಾಗೆ ಮೋಷನ್ ಫಂಕ್ಷನ್ ಇರಬಹುದು. ಪ್ರತಿಯೊಂದು ಆಗುವಂಥದ್ದು ಅಲ್ಲೇ. ಇಡೀ ನಿಮ್ಮ ಕೆಳ ಹೊಟ್ಟೆಯ ಕಡೆ ಗಮನವನ್ನು ಕೊಡಿ. ಹಾಗೂ ಅಲ್ಲಿರುವಂಥ ಎಲ್ಲ ಅಂಗಗಳು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ನಾನು ಆರೋಗ್ಯವಾಗಿದ್ದೇನೆ ಅಂತ ನಿಮ್ಮ ಕೆಳ ಹೊಟ್ಟೆಗೆ ಒಮ್ಮೆ ಧನ್ಯವಾದಗಳನ್ನು ಹೇಳಿ. ಸ್ವಲ್ಪ ಮಸಲನ್ನು ಟೈಟ್ ಮಾಡಿ, ಲೂಸ್ ಮಾಡಿ, ಟೈಟ್ ಮಾಡಿ, ಲೂಸ್ ಮಾಡಿ. ಅದೇ ರೀತಿ ನಿಮ್ಮ ನಾಭಿಯ ಕಡೆ ಬರಲಿ. ನಾಭಿ ಎಂದರೆ ನಿಮ್ಮ ಇಡೀ ದೇಹದ ಸ್ವಿಚ್, ಮಧ್ಯಪ್ರದೇಶ ಅಂತ ಕರಿತೀವಿ. ಆ ನಾಭಿಯಿಂದ ಎಲ್ಲ ನರನಾಡಿಗಳು ಜೋಡಣೆಯಾಗಿದ್ದಾವೆ. ಅಲ್ಲಿಂದ ಜೋಡಣೆಯಾಗಿರುವಂಥ ಎಲ್ಲ ನರನಾಡಿಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಾಗಿ ನಾನು ಆರೋಗ್ಯದಿಂದಿದ್ದೇನೆ ಅಂಥೇಳಿ ಆ ಎಲ್ಲ
ಫಂಕ್ಷನ್ ಮಾಡುವಂಥ ಅಂಗಾಂಗಗಳಿಗೆ ಧನ್ಯವಾದಗಳನ್ನು ಹೇಳಿ. ಐ ಆಮ್ ರಿಲ್ಯಾಕ್ಸ್, ಐ ಆಮ್ ರಿಲ್ಯಾಕ್ಸ್, ಐ ಆಮ್ ರಿಲ್ಯಾಕ್ಸ್. ಅದೇ ರೀತಿ ನಿಮ್ಮ ಕೈ ಬೆರಳುಗಳನ್ನು ಒಮ್ಮೆ ಮೂಮೆಂಟ್ ಮಾಡಿ ಟೈಟಾಗಿ ಮುಷ್ಟಿ ಕಟ್ಟಿ ಮತ್ತೆ ಬಿಡಿ, ಮುಷ್ಟಿ ಕಟ್ಟಿ ಮತ್ತೆ ಬಿಡಿ. ನಿಮ್ಮ ಕೈಗಳಿಗೆ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಾನು ಮಾಡುವಂಥ ಎಲ್ಲ ಕೆಲಸಗಳಿಗೂ ನನಗೆ ಸಹಾಯವನ್ನು ಮಾಡ್ತಾ ಇದೆಯಾ ಅಂತ ನಿಮ್ಮ ಕೈಗಳಿಗೆ ಧನ್ಯವಾದಗಳನ್ನು ಹೇಳಿ. ಅದೇ ರೀತಿ ಮೊಣಕೈ, ಅದೇ ರೀತಿ ತೋಳುಗಳಿಗೆ ಕೂಡ ನೀವು ರಿಲ್ಯಾಕ್ಸ್ ಮಾಡಿ ಒಮ್ಮೆ ಟೈಟಾಗಿ ಹಿಡೀರಿ ಮತ್ತೆ ಬಿಡಿ. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ಆಡ್ತಾ ಇರಬೇಕು. ಅದೇ ರೀತಿ ನಿಮ್ಮ ನಾಭಿಯ ಮೇಲ್ಭಾಗ, ಮೇಲ್ ಹೊಟ್ಟೆ ಅಂತ ಏನು ಕರಿತೀವಿ, ಇಲ್ಲಿ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗೆ ಇಲ್ಲಿ ಕೂಡ ನೀವು ತಿಂದಂಥ ಊಟವನ್ನು ಜೀರ್ಣ ಮಾಡುವಂಥದ್ದು ಕರಳು, ಆ ಎಲ್ಲ ಅಂಗಾಂಗಗಳಿಗೆ, ಅಲ್ಲಿ ಏನೇನು ಅಂಗಾಂಗಗಳು ಬರುತ್ತೆ ಆ ಎಲ್ಲ ಅಂಗಾಂಗಗಳಿಗೆ ಧನ್ಯವಾದಗಳನ್ನು ತಿಳಿಸಿ. ಎಲ್ಲ ಒಳ್ಳೆ ರೀತಿಯಲ್ಲಿ ನಿಮ್ಮ ಕಾರ್ಯಗಳನ್ನು ಮಾಡ್ತಾ ಇರೋದಕ್ಕೆ ಧನ್ಯವಾದ ಅಂತೇಳಿ ಆ ಎಲ್ಲ ಅಂಗಾಂಗಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಒಮ್ಮೆ ಆ ಅಂಗಗಳನ್ನು ಟೈಟಾಗಿ ಹಿಡಿದು ಮತ್ತೆ ಬಿಡಿ. ಅದೇ ರೀತಿ ಸ್ವಲ್ಪ ಮೇಲೆ ಬಂದರೆ ನಿಮ್ಮ ಎದೆಯ ಭಾಗ, ಹೃದಯ ಅಂದರೆ ನಮ್ಮ ಸಂಪೂರ್ಣ ದೇಹಕ್ಕೆ ರಕ್ತ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೃದಯ ಏನು ರಕ್ತವನ್ನು ಪಂಪ್ ಮಾಡ್ತಾ ಇದೆ, ಆ ಹೃದಯಕ್ಕೆ ನೀವು ಧನ್ಯವಾದಗಳನ್ನು ಹೇಳಿ. ಯಾವುದೇ ರೀತಿಯ ನೋವನ್ನು ಕೊಡದೆ ನಿನಗೆ ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೃದಯಕ್ಕೆ ಸಾಂತ್ವನವನ್ನು ಹೇಳಿ. ಅದೇ ರೀತಿ ಧನ್ಯವಾದಗಳನ್ನು ಹೇಳಿ. ಹೃದಯದ ಮೇಲೆ ಒಮ್ಮೆ ಕೈಯನ್ನು ಇಟ್ಕೊಂಡು ಹೃದಯದ ಜೊತೆ ಮಾತಾಡಿ. ಹಾಗೆ ಎದೆಯ ಭಾಗ, ಶ್ವಾಸಕೋಶ, ಅಲ್ಲಿ ಬರುವಂಥ ಎಲ್ಲ ಅಂಗಾಂಗಗಳನ್ನು ಒಮ್ಮೆ ಟೈಟಾಗಿ ಮಸಲ್ಸನ್ನು ಹಿಡಿದು ಮತ್ತೆ ಲೂಸಾಗಿ ಬಿಡಿ. ಆ ಎಲ್ಲ ಅಂಗಾಂಗಗಳಿಗೆ ಧನ್ಯವಾದಗಳನ್ನು ಹೇಳಿ. ನಿಮ್ಮ ಕಾರ್ಯ ಚಟುವಟಿಕೆಗಳನ್ನು ಸರಿಯಾದ ಸಮಯಕ್ಕೆ ಚೆನ್ನಾಗಿ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು. ಹಾಗೆ ಇನ್ನೂ ಸ್ವಲ್ಪ ಮೇಲೆ ಬಂದು ಕುತ್ತಿಗೆಯ ಭಾಗವನ್ನು ಗಮನಿಸಿ. ಕುತ್ತಿಗೆಗೆ ನಿಮ್ಮ ಧನ್ಯವಾದಗಳನ್ನು ಹೇಳಿ. ಥೈರಾಯ್ಡ್ ಗ್ರಂಥಿಗಳು ಹಾಗೂ ಧ್ವನಿ, ಪ್ರತಿಯೊಂದು ಅಲ್ಲಿ ಬರುವಂಥ ಎಲ್ಲ ಅಂಗಗಳಿಗೆ ನಿಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ರಿಲ್ಯಾಕ್ಸ್ ಮೂಡಿಗೆ ಹೋಗಿ ರಿಲ್ಯಾಕ್ಸ್ ಮಾಡುತ್ತಾ ನಾನು ಮಾತಾಡುವಂಥ ಶಬ್ದ ಎಲ್ಲರ ಮೇಲೆ ಒಳ್ಳೆ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ. ಹಾಗೂ ನಾನು ಎದ್ದು ಕಾಣಿಸ್ತಾ ಇದ್ದೇನೆ, ಒಬ್ಬರಲ್ಲಿ ಗುರುತಿಸ್ತಾ ಇದ್ದೇನೆ ಅನ್ನುವಂಥ ಮಾತಿನ ಮೂಲಕ ನಾನು ಗುರುತಿಸ್ತಾ ಇದ್ದೀನಿ. ಹಾಗಾಗಿ ಅಲ್ಲಿರುವಂಥ ಧ್ವನಿ ಪೆಟ್ಟಿಗೆಗೆ, ಥೈರಾಯ್ಡ್ ಗ್ರಂಥಿ ಎಲ್ಲದಕ್ಕೂ ಧನ್ಯವಾದಗಳನ್ನು ಹೇಳಿ. ನಿಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇರೋದಕ್ಕೆ ಧನ್ಯವಾದಗಳು. ಇಡೀ ನಿಮ್ಮ ದೇಹಕ್ಕೆ ಧನ್ಯವಾದಗಳನ್ನು ಹೇಳಬೇಕು. ಹಾಗೆ ಈಗ ಮುಖದ ಹತ್ತಿರ ಬನ್ನಿ. ಮುಖವೆಂದರೆ ದೇಹದ ಕನ್ನಡಿ ಅಂತಲೇ ಕರಿತೀವಿ. ಮುಖವನ್ನು ದೇಹದ ಕನ್ನಡಿ ಅಂತ ಕರಿತೀವಿ. ನಮಗೆ ಯಾವುದೇ ರೀತಿಯ ಸಮಸ್ಯೆ ಬಂದರೆ, ಆರೋಗ್ಯ ಸಮಸ್ಯೆಯಿಂದ ನಾವು ಬಳಲ್ತಾ ಇದ್ದರೆ ಅದು ನಮ್ಮ ಮುಖದ ಮೇಲೆ ಕಾಣಿಸುತ್ತೆ. ಹಾಗಾಗಿ ನಮ್ಮ ತುಟಿಗಳು, ಗಲ್ಲ ಅಂತ ಏನು ಕರಿತೀವಿ ಅದು, ಮತ್ತು ತುಟಿಗಳಿಗೆ ಧನ್ಯವಾದಗಳನ್ನು ಹೇಳಿ. ನಾನು ಇಷ್ಟು ಸುಂದರವಾಗಿ ಕಾಣಲು, ನನ್ನ ತುಟಿಗಳು ಇಷ್ಟು ಚೆನ್ನಾಗಿ ಕಾಣಲು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಾರ್ಯಗಳನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದ್ದೀರಾ. ಅದೇ ರೀತಿ ಹಲ್ಲುಗಳಿಗೆ, ನಾಲಿಗೆಗೆ ಕೂಡ ಧನ್ಯವಾದಗಳನ್ನು ಹೇಳಿ. ನಾನು ಹೇಳುವಂಥ ಎಲ್ಲ ಅಂಗಾಂಗಗಳ ಕಡೆ ನಿಮ್ಮ ಗಮನ ಹೋಗಿ ರಿಲ್ಯಾಕ್ಸ್ ಮಾಡಿ ಒಮ್ಮೆ ಟೈಟಾಗಿ ಹಿಡೀರಿ ಮತ್ತು ಲೂಸಾಗಿ ಬಿಡಿ. ಅದೇ ರೀತಿ ಕೆನ್ನೆಗಳು, ನಿಮ್ಮ ಕೆನ್ನೆಗಳಿಗೆ ಧನ್ಯವಾದಗಳನ್ನು ಹೇಳಿ. ಆರೋಗ್ಯವಾಗಿರುವುದಕ್ಕೆ, ಸ್ಕಿನ್ ಕ್ಲಿಯರ್ ಆಗಿರುವುದಕ್ಕೆ, ಯಾವುದೇ ರೀತಿಯ ಮೊಡವೆಗಳು ಇಲ್ಲದೆ ಚಂದವಾಗಿ ಕಾಣ್ತಾ ಇರೋದಕ್ಕೆ, ನಿಮ್ಮ ಕೆನ್ನೆಗೆ ಕೂಡ ಆರೋಗ್ಯವಾಗಿರುವುದಕ್ಕೆ ಥ್ಯಾಂಕ್ ಯು ಹೇಳಿ ರಿಲ್ಯಾಕ್ಸ್ ಮಾಡಿ. ಅದೇ ರೀತಿ ಮೂಗು ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಉಸಿರನ್ನು ತಗೊಳ್ಳೋದು, ಬಿಡೋದು, ಹಾಗೆ ಸ್ಮೆಲ್ಗಳನ್ನು ಐಡೆಂಟಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಮೂಗನ್ನುವ ಇಂದ್ರಿಯಕ್ಕೆ ಕೂಡ ಥ್ಯಾಂಕ್ ಯು ಹೇಳಿ
ಒಮ್ಮೆ ಮೂಗನ್ನು ಟೈಟಾಗಿ ಹಿಡೀರಿ ಮತ್ತು ಲೂಸ್ ಆಗಿ ಬಿಡಿ. ಅದೇ ರೀತಿ ಕಣ್ಣುಗಳಂದರೆ ಇಡೀ ಬ್ರಹ್ಮಾಂಡದ ಸೌಂದರ್ಯವನ್ನು ನೋಡಲಿರುವಂಥ ಒಂದು ಅದ್ಭುತವಾದ ಶಕ್ತಿ ಕಣ್ಣು. ಹಾಗಾಗಿ ಕಣ್ಣುಗಳಿಗೆ ನಿರಂತರವಾಗಿ ನಾನು ನೋಡುವಂಥ, ಓದುವಂಥ ಎಲ್ಲದಕ್ಕೂ ಸಹಾಯ ಮಾಡ್ತಾ ಇದೆಯಾ. ಕಣ್ಣುಗಳಿಗೆ ಧನ್ಯವಾದಗಳನ್ನು ಹೇಳಿ ಒಮ್ಮೆ ಕಣ್ಣು ರೆಪ್ಪೆಯನ್ನು ಗಟ್ಟಿಯಾಗಿ ಮುಚ್ಚಿ ಮತ್ತೆ ಲೂಸ್ ಮಾಡಿ. ಕಣ್ಣುಗಳನ್ನು ತೆರಿಬೇಡಿ, ಜಸ್ಟ್ ಗಟ್ಟಿಯಾಗಿ ಮುಚ್ಚಿ ಸ್ವಲ್ಪ ಸಡಿಲ ಮಾಡಿ. ಕಣ್ಣುಗಳಿಗೆ ಧನ್ಯವಾದಗಳನ್ನು ಹೇಳಿ. ಅದೇ ರೀತಿ ಹುಬ್ಬುಗಳು, ಮುಖದ ಸೌಂದರ್ಯವನ್ನು ಹೆಚ್ಚಿಸಲು ಹುಬ್ಬುಗಳು ತುಂಬ ಕಾರ್ಯವನ್ನು ನಿರ್ವಹಿಸ್ತವೆ. ಅಂಥ ಹುಬ್ಬುಗಳಿಗೆ ಧನ್ಯವಾದಗಳನ್ನು ಹೇಳಿ ಒಮ್ಮೆ ಹುಬ್ಬನ್ನು ಟೈಟಾಗಿ ಗಟ್ಟಿಯಾಗಿ ಹಿಡೀರಿ ಮತ್ತು ಸಡಿಲ ಮಾಡಿ. ಅದೇ ರೀತಿ ಹಣೆಯನ್ನು ಒಮ್ಮೆ ಸ್ಪರ್ಶ ಮಾಡ್ಕೊಳ್ಳಿ, ಅಂದರೆ ಹಣೆಯ ಕಡೆ ಗಮನ ಹೋಗಲಿ. ಹಣೆ ಕೂಡ ಎಲ್ಲ ರೀತಿಯ ಕೆಲಸಗಳನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದೆ ಅಂತ ಧನ್ಯವಾದಗಳನ್ನು ಹೇಳಿ. ಅದೇ ರೀತಿ ನಿಮ್ಮ ಕೂದಲು ಮತ್ತು ತಲೆ, ಸಂಪೂರ್ಣವಾಗಿ ನಿಮ್ಮ ತಲೆಯನ್ನು ನೆನಪು ಮಾಡ್ಕೊಳ್ಳಿ. ತಲೆಯಲ್ಲಿರುವಂಥ ಕೆಟ್ಟ ಆಲೋಚನೆಗಳೆಲ್ಲ ಹೋಗಿ ಒಳ್ಳೆಯ ಆಲೋಚನೆಗಳು ಬಂದು ನನ್ನ ಇಡೀ ದೇಹವನ್ನು ನಾನು ನಿಯಂತ್ರಣದಲ್ಲಿ ಇಟ್ಕೊಳ್ಳಲು ನಿಮಗೆ ಬುದ್ಧಿಶಕ್ತಿ ತುಂಬ ಬೇಕಾಗುತ್ತೆ, ಹಾಗೆ ಮನಸ್ಸು ಕೂಡ ಅವಶ್ಯಕತೆ. ಅವೆರಡರನ್ನು ಉಪಯೋಗಿಸ್ಕೊಂಡು ನಾನು ತುಂಬ ಆರೋಗ್ಯವಾಗಿದ್ದೇನೆ, ಮಾನಸಿಕವಾಗಿ ಮತ್ತು ಮೆಂಟಲಿ ಆರೋಗ್ಯವಾಗಿದ್ದೇನೆ ಅಂತ ಇಡೀ ಸಂಪೂರ್ಣ ದೇಹವನ್ನು ರಿಲ್ಯಾಕ್ಸ್ ಮೂಡಿಗೆ ತಗೊಂಡೋಗಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಮತ್ತು ಇಡೀ ದೇಹಕ್ಕೆ ನೀವು ವಿಶ್ರಾಂತಿಯನ್ನು ಕೊಡಿ. ಕೆಲವರಿಗೆ ಎಷ್ಟೇ ನಿದ್ದೆ ಮಾಡಿ ಮಲಗಿ ಎದ್ದರೂ ಮತ್ತೆ ಆಯಾಸತನವಿರುತ್ತೆ. ಇನ್ನೂ 10 ನಿಮಿಷ ಮಲಗಬೇಕಿತ್ತು, ಇನ್ನೂ 10 ನಿಮಿಷ ಮಲಗಬೇಕಿತ್ತು ಅನಿಸುತ್ತೆ. ಅಂಥವರು ಈ ರೀತಿ ಒಂದೊಂದು ಪಾರ್ಟಿಗೂ, ಒಂದೊಂದು ಅಂಗಾಂಗಗಳಿಗೂ ರಿಲ್ಯಾಕ್ಸನ್ನು ಕೊಡ್ತಾ ಬಂದರೆ, ವಿಶ್ರಾಂತಿಯನ್ನು ಕೊಡ್ತಾ ಬಂದರೆ, ನೀವು ಮಾಡುವಂಥ ನಿದ್ದೆ 4 ಅವರ್ ಮಾಡಿದ್ರು 5 ಅವರ್ ಮಾಡಿದ್ರು ನಿಮಗೆ ತುಂಬ ರಿಲೀಫ್ ಸಿಗುತ್ತೆ. ಪ್ರತಿಯೊಂದು ಅಂಗಾಂಗಗಳಿಗೂ ರಿಲ್ಯಾಕ್ಸ್ ಕೊಡಬೇಕು, ವಿಶ್ರಾಂತಿಯನ್ನು ಕೊಡಬೇಕು. ಅದೇ ರೀತಿ ಧನ್ಯವಾದಗಳನ್ನು ಹೇಳ್ತಾ ಬರಬೇಕು. ಈಗ ನಿಮ್ಮನ್ನು ನೀವು ಹೇಗೆ ಕಲ್ಪನೆ ಮಾಡ್ಕೋಬೇಕು ಅಂದರೆ, ಆರಾಮಾಗಿ ಒಂದು ಸುಂದರವಾದ ಸ್ಥಳದಲ್ಲಿ ನೀವಿದ್ದೀರಿ. ನಿಮ್ಮ ಇಚ್ಛೆಯಾಗಿ ಅದು ಹಿಮಾಲಯದ ತಪ್ಪಲಿನಲ್ಲಿರಬಹುದು, ಹಿಮಾಲಯದ ತಪ್ಪಲಲ್ಲಿ ಮಲಗಿರಬಹುದು ನೀವು, ಅಥವಾ ಸಮುದ್ರದ ದಡದಲ್ಲಿರಬಹುದು, ಅಥವಾ ದಟ್ಟವಾದ ಕಾಡಿನಲ್ಲಿ ಹಸಿರು ಹುಲ್ಲುಗಾವಲಿನಲ್ಲಿ ನಿಮ್ಮನ್ನು ನೀವು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಅಲ್ಲಿ ಮಲ್ಕೊಂಡಿದ್ದೀರಾ. ಯಾವುದೇ ಥರದ ಆರೋಗ್ಯ ಸಮಸ್ಯೆ ಇಲ್ಲದೆ ದೇಹ ಸದೃಢವಾಗಿ, ಸಂತೋಷವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಹಾಗೂ ಆತ್ಮಿಕವಾಗಿ ನಾನು ತುಂಬ ಆರಾಮಾಗಿ ಇದ್ದೇನೆ. ನನಗೆ ಯಾವುದೇ ಥರದ ಸಮಸ್ಯೆ ಇಲ್ಲ. ನನ್ನ ಎಲ್ಲ ಜೀವಕೋಶಗಳು, ನನ್ನ ದೇಹದಲ್ಲಿರುವಂಥ ಎಲ್ಲ ಜೀವಕೋಶಗಳು ಸರಿಯಾದ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಿ, ಅದು ಯಾವ ಯಾವ ಅಂಗಗಳು ಏನೇನು ಫಂಕ್ಷನ್ ಮಾಡಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ನಾನು ತುಂಬ ಆರೋಗ್ಯವಾಗಿದ್ದೇನೆ, ಖುಷಿಯಾಗಿದ್ದೇನೆ, ಇಷ್ಟವಾದಂಥ ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ದೇನೆ. ಅದು ಸಂಪೂರ್ಣವಾಗಿ ನನ್ನ ದೇಹಕ್ಕೆ ಸೇರ್ತಾ ಇದೆ, ಚೆನ್ನಾಗಿ ಜೀರ್ಣವಾಗ್ತಾ ಇದೆ. ನನ್ನ ದೇಹಕ್ಕೆ ಬೇಕಾದಂಥ ಪೌಷ್ಟಿಕಾಂಶಗಳು ಆರಾಮವಾಗಿ ನಾನು ತಿನ್ನುವಂಥ ಆಹಾರದಲ್ಲಿ ನನಗೆ ಸಿಗ್ತಾ ಇದೆ. ಹಾಗಾಗಿ ನಾನು ದೈಹಿಕವಾಗಿ ಸದೃಢವಾಗಿದ್ದೇನೆ, ಮಾನಸಿಕವಾಗಿ ಸದೃಢವಾಗಿದ್ದೇನೆ, ಹಾಗೂ ಮೆಂಟಲಿ ಎಲ್ಲ ರೀತಿಯಲ್ಲೂ ನಾನು ತುಂಬ ಚೆನ್ನಾಗಿದ್ದೇನೆ, ಆರೋಗ್ಯವಾಗಿದ್ದೇನೆ. ಯಾವುದೇ ರೀತಿಯ ಕಷ್ಟಕರವಾದ ಕೆಲಸಗಳನ್ನು ಮಾಡಲು ನಾನು ಸಿದ್ಧನಿದ್ದೇನೆ ಹಾಗೂ ಸಿದ್ಧಳಿದ್ದೇನೆ ಎನ್ನುವಂಥ ನಂಬಿಕೆ ನಿಮ್ಮ ಮನಸ್ಸಲ್ಲಿ ಬರಲಿ. ನಿಮ್ಮನ್ನು ನೀವು ಆರಾಮಾಗಿ ರಿಲ್ಯಾಕ್ಸ್ ಮೂಡಲಿ. 2 ನಿಮಿಷ ಹಿಮಾಲಯದ ತಪ್ಪಲಿನಲ್ಲಿ ನಾನು ಮಲಗಿದ್ದೇನೆ, ಅಥವಾ ಸಮುದ್ರದ ದಡದಲ್ಲಿ ನಾನು ಮಲಗಿದ್ದೇನೆ, ಅಥವಾ ದಟ್ಟವಾದ ಕಾಡಿನಲ್ಲಿ ಹಸಿರು ಹುಲ್ಲು ಹಾಸಿನ ಮೇಲೆ ಮಲಗಿದ್ದೇನೆ ಅಂತ ನೆನಪು ಮಾಡ್ಕೊಳ್ಳಿ. ಅಲ್ಲಿ ಮಲಗಿರುವಾಗ ನಿಮಗೆ ಆಗುವಂಥ ಫೀಲ್ ಹೇಗಿರುತ್ತೆ? ಸಮುದ್ರದ ದಡದಲ್ಲಿ ನೀವು ಸಣ್ಣ 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 ಮರಳಿನ ಮೇಲೆ ಮಲಗಿರುವಾಗ ನಿಮ್ಮ ಮನಸ್ಸು ಹೇಗೆ ಆಗುತ್ತೆ? ಆ ಗಾಳಿ ಬೀಸ್ತಾ ಇರುತ್ತೆ, ಸಮುದ್ರದ ಉಪ್ಪಿನ ಹವೆ ನಿಮ್ಮ ದೇಹಕ್ಕೆ ತಾಕ್ತಾ ಇರುತ್ತೆ. ಅದನ್ನು ಕಲ್ಪನೆ ಮಾಡ್ಕೊಳ್ಳಿ. ಇಲ್ಲ, ಹಿಮಾಲಯದ ತಪ್ಪಲಲ್ಲಿ ಮಲಗಿರುವಾಗ ಅತಿಯಾದ ತಣ್ಣನೆಯ ಗಾಳಿ
ಇಡೀ ದೇಹ ತಣ್ಣಗಾಗ್ತಾ ಇದೆ, ಮನಸ್ಸು ತಣ್ಣಗಾಗ್ತಾ ಇದೆ, ಆಹ್ಲಾದಕರವಾಗಿದೆ. ಅದನ್ನು ನೆನಪು ಮಾಡ್ಕೊಳ್ಳಿ. ಪ್ರತಿಯೊಂದು ಜೀವಕೋಶಗಳಿಗೆ, ನಿಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಜೀವಕೋಶಗಳಿಗೆ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ನಾನು ಇಷ್ಟು ಸದೃಢವಾಗಿರುವುದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಇಡೀ ನಿಮ್ಮ ದೇಹಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಇನ್ನು 1 ನಿಮಿಷ ರಿಲ್ಯಾಕ್ಸ್ ಮಾಡಿ ದೇಹವನ್ನು ಸಂಪೂರ್ಣ ವಿಶ್ರಾಂತಿ ಸ್ಥಿತಿಗೆ ತಂದು ರಿಲ್ಯಾಕ್ಸ್ ಮಾಡಿ. ಐ ಆಮ್ ಸೋ ಹ್ಯಾಪಿ. ಇಂಥ ಸದೃಢವಾದ ಆರೋಗ್ಯವಾದ ದೇಹವನ್ನು ನನಗೆ ಕೊಟ್ಟಿದ್ದಕ್ಕೆ ವಿಶ್ವಶಕ್ತಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನನಗೆ ಸದೃಢವಾದ ದೇಹವನ್ನು ಕೊಟ್ಟಿದ್ದೀಯಾ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಯಾವುದೇ ಕಾಲದಲ್ಲೂ ನನ್ನ ದೇಹ ಎಲ್ಲ ಪರಿಸ್ಥಿತಿಗೆ ಒಗ್ಗುತ್ತದೆ. ಯಾವುದೇ ರೀತಿಯ ಅಲರ್ಜಿ ಆಗದೆ, ಯಾವುದೇ ರೀತಿಯ ಕಷ್ಟವಾಗದೆ, ಅದರದರ ಅಂಗಗಳು ಹಾಗೆ ಎಲ್ಲ ಫಂಕ್ಷನನ್ನು ನೀಟಾಗಿ ಮಾಡ್ತಾ ಇದ್ದಾವೆ. ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ಅದಕ್ಕಾಗಿ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಅಂತ ಹೇಳಿ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಸಹಜ ಸ್ಥಿತಿಗೆ ಬನ್ನಿ. ಮಲಗಿರ್ತಕ್ಕಂಥವ್ರು ಬಲಗಡೆ ತಿರುಗಿ ಎಡಗೈಯನ್ನು ಟಚ್ ಮಾಡಿ ಮೇಲೆ ಕೂತ್ಕೊಳ್ಳಿ. ಬಲಗಡೆ ತಿರುಗಿ ಎದ್ದು ಕೂತ್ಕೊಳ್ಳಿ. ಕೂತಿರ್ತಕ್ಕಂಥವ್ರು ಆರಾಮಾಗಿ ಕೂತ್ಕೊಳ್ಳಿ. ಈಗ ಸಹಜ ಸ್ಥಿತಿಗೆ ಬನ್ನಿ. ಮೈ ಹಗೂರವಾಗಿದೆ, ಮನಸ್ಸು ಹಗೂರವಾಗಿದೆ, ದೇಹದ ಎಲ್ಲ ಭಾಗಗಳಿಗೆ ವಿಶ್ರಾಂತಿ ಸಿಕ್ಕಿದೆ. ಹಾಗಾಗಿ ನಿಮಗೆ ಒಂಥರ ಹಗೂರವಾದ ಫೀಲ್ ಆಗ್ತಾ ಇದೆ, ದೇಹ ಹಗೂರವಾದಂಥ ಫೀಲ್ ಆಗ್ತಾ ಇದೆ. ಈಗ ನೀವು ನಿಧಾನವಾಗಿ ಕೂತ್ಕೊಂಡು ಸಹಜ ಸ್ಥಿತಿಗೆ ಬನ್ನಿ. ಹಾಗೂ ನಿಮ್ಮ 2 ಕೈಗಳನ್ನು ನಿಧಾನವಾಗಿ ಉಜ್ಜಿರಿ, ರಬ್ ಮಾಡಿ. ಹಾಗೆ ಬಿಸಿಯಾದ ಕೈಗಳಿಂದ ನಿಮ್ಮ ಕಣ್ಣುಗಳನ್ನು ಸ್ಪರ್ಶ ಮಾಡುತ್ತಾ ಅದೇ ಕರಗಳನ್ನು ತೆರೆಯುತ್ತಾ ದೇವರ ದರ್ಶನವನ್ನು ಮಾಡಿ. ಇಂಥ ಸದೃಢ ದೇಹವನ್ನು ಕೊಟ್ಟಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ನಿಮ್ಮ ಕರಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ದೇವರ ದರ್ಶನವನ್ನು ಮಾಡಿ. ಅದೇ ರೀತಿ ಕಣ್ಣುಗಳನ್ನು ಬಿಡಬೇಡಿ. ನಿಮ್ಮ ತಂದೆ ತಾಯಿ, ಗುರು ಹಿರಿಯರು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಲ್ಲರ ಆಶೀರ್ವಾದಗಳನ್ನು ತಗೊಳ್ಳುತ್ತಾ ಇಂದಿನ ಕೆಲಸವನ್ನು ಶುರು ಮಾಡಿ. ಹಾಗಾಗಿ ಕಣ್ಣುಗಳು ಹಾಗೆ ತೆರೆಯಿರಿ, ಮುಚ್ಚಿರಿ. ಈಗ ನಿಮ್ಮ ತಂದೆ ತಾಯಿಯ ಮನೆಯಲ್ಲಿದ್ದರೆ ಅವರನ್ನು ಸ್ಮರಣೆ ಮಾಡ್ಕೊಳ್ಳಿ. ನಿಮ್ಮ ಮುಂದೆಗಡೆ ಬಂದು ನಿಂತಿದ್ದಾರೆ. ಹಾಗೆ ಗುರುಗಳು ಅಂತ ನೀವು ಯಾರನ್ನು ನಂಬ್ತೀರಾ ಅಂತ ಗುರುವು ಕೂಡ ಅಲ್ಲಿ ನಿಂತಿದ್ದಾರೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದು ಸಮೃದ್ಧ ಜೀವನವನ್ನು ಸಾಗಿಸಿ ಹೋದಂಥ ಹಿರಿಯರು ಕೂಡ ಇದ್ದಾರೆ. ಅದೇ ರೀತಿ ನೀವು ವಾಸ ಮಾಡಿರ್ತಕ್ಕಂಥ ಗ್ರಾಮ ದೇವರು ಇದ್ದಾರೆ. ಅದೇ ರೀತಿ ನಿಮ್ಮ ಮನೆತನದಲ್ಲಿ ತಲೆಮಾರುಗಳಿಂದ ಪೂಜಿಸಿಕೊಂಡು ಬಂದಿರತಕ್ಕಂಥ ಮನೆ ದೇವರು ಕೂಡ ನಿಮ್ಮ ಕಣ್ಣ ಮುಂದೆ ಇದ್ದಾರೆ. ಇವರೆಲ್ಲರೂ ನಿಮಗೆ ವಿಜಯೀ ಭವ, ನೀನು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಆಗಿ ಯಶಸ್ವಿಯಾಗಿ ಬಾ ಅಂತ ನಿಮಗೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ಶರಣಾಗತರಾಗಿ ಎಲ್ಲರ ಆಶೀರ್ವಾದಗಳನ್ನೊಮ್ಮೆ ಮನಸ್ಸಾರೆ ಸ್ವೀಕರಿಸಿ. ನಿಮಗೆ ಒಳ್ಳೆಯದಾಗಲಿ. ಈಗ ನಿಧಾನವಾಗಿ ಕಣ್ಣುಗಳನ್ನು, ನಿಮ್ಮ ಸಮಯವನ್ನು ತಗೊಂಡು ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಮೊದಲಿಗೆ ಕರಗಳನ್ನು ನೋಡಿ, ನಂತರ ಬೆಳಕನ್ನು ನೋಡಿ. ಹಾಗೆ ನೀರಿನ ಲೋಟವನ್ನು ತಗೊಳ್ಳಿ. ನೀರಿನ ಲೋಟವನ್ನು ಹಿಡಿದುಕೊಳ್ಳಿ. ನೀರು ಪಂಚಭೂತಗಳಲ್ಲಿ ಒಂದಾದಂಥ ಅದ್ಭುತ ಶಕ್ತಿ. ನೀರಿಗೆ ಎಲ್ಲವನ್ನು ಕೊಡುವಂಥ ಶಕ್ತಿ ಇದೆ. ಹಾಗಾಗಿ ನೀರಿನ ಹತ್ರ ಕೇಳಿ, ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಎಲ್ಲ ಕೆಲಸಗಳಲ್ಲಿ ನನಗೆ ಸಹಕಾರವನ್ನು ನೀಡಿದ್ದೀಯಾ. ಅದೇ ರೀತಿ ಇನ್ನು ಮುಂದೆ ನಾನು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ನಿನ್ನ ಸಹಾಯವ ಬೇಕಾಗಿದೆ, ಹಾಗೆ ನಿನ್ನ ಸಹಕಾರ ಬೇಕಾಗಿದೆ. ನನಗೆ ಬೇಕಾದಂಥ ಎಲ್ಲವನ್ನು ನೀಡುವಂಥ ಶಕ್ತಿ ನಿನಗಿರುವುದರಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅಂತೇಳಿ ನಿಮಗೆ ಏನು ಬೇಕೋ ಅದೆಲ್ಲ ನೀರತ್ರ ಕೇಳ್ಕೊಳ್ಳಿ. ಏನು ಕೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ ಅಂದರೆ ಗಾಯತ್ರಿ ಮಂತ್ರವನ್ನು ಹೇಳಿ ನೀರು ಎನರ್ಜೈಸ್ ಆಗುತ್ತೆ.
ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. I am rich, I am rich, I am rich. I am a money magnet, I am a money magnet, I am a money magnet. I am healthy, I am healthy, I am healthy. I am wealthy, I am wealthy, I am wealthy. I am strong, I am powerful, I am grateful. Thank you, thank you, thank you. I love you, I love you, I love you. ನೀರಿಗೆ ಎನರ್ಜೈಸ್ ಮಾಡಿ, ನೀರಿಗೆ ನಿಮ್ಮಲ್ಲಿರುವಂಥ ಪ್ರಾಣ ಶಕ್ತಿಯನ್ನು ಕೊಡಿ ಹಾಗೂ ನಿಧಾನವಾಗಿ ಆರಾಮವಾಗಿ ನೀರನ್ನ ಕುಡಿಯಿರಿ. ಸೂಪರ್. ಆರೋಗ್ಯದ ಅಫರ್ಮೇಶನ್ ಅನ್ನ ಮಾಡಬೇಕಾದ್ರೆ ಯಾವುದೇ ರೀತಿಯ ಕಾಯಿಲೆಗಳನ್ನ ಅಲ್ಲಿ ಹೇಳೋ ಹಾಗಿಲ್ಲ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಗಂದ್ರೆ ಕಾಯಿಲೆ ಹೆಸರನ್ನ ಮಾತ್ರ ಅಟ್ರಾಕ್ಟ್ ಮಾಡುತ್ತೆ, ನಿಮ್ಗಿದ್ಯಾ ಇಲ್ವಾ ಅಂತ ಹೇಳಲ್ಲ. ಸೊ ಹಾಗಾಗಿ ಹೆಲ್ದಿ ಆಗಿದ್ದೇನೆ. ಈಗ ಯಾರಿಗಾರು ಡಯಾಬಿಟಿಕ್ ಇದೆ ಅಂತಂದ್ರೆ, ಯಾರಿಗಾರು ಕಾಲ್ ನೋವಿದೆ ಅಂದ್ರೆ, ಯಾರಿಗಾರು ಹೊಟ್ಟೆ ನೋವಿದೆ, ಹೊಟ್ಟೆ ನೋವಿತ್ತು ಗುಣ ಆಯ್ತು ಹಂಗೆ ಹೇಳ್ಬೇಡಿ. ಸಂಪೂರ್ಣವಾಗಿ ಗುಣವಾಗಿದ್ದೇನೆ, ಚೆನ್ನಾಗಿದ್ದೇನೆ, ಚೆನ್ನಾಗಿದ್ದೇನೆ ಅಂತಂದಾಗ ನಿಮ್ಮ ಇಲ್ಲಿ ಚೆನ್ನಾಗಿದ್ದೀಯಾ ಅಂತ ಕೂತ್ಕೊಳ್ಳುತ್ತೆ, ಅವಾಗ ನೀವು ಚೆನ್ನಾಗಾಗ್ತೀರ. ದಯವಿಟ್ಟು ಯಾರು ಯಾವುದೇ ತರದ ಕಾಯಿಲೆ ಹೆಸರುಗಳನ್ನ ಹೇಳ್ಬೇಡಿ, ಓಕೆನಾ? ಆ ಕಾಯಿಲೆಗೆ ಸಂಬಂಧಪಟ್ಟಂತ ಅಂಗ ಯಾವ್ದಿರುತ್ತೆ ಅದು ತುಂಬಾ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇದೆ, ತುಂಬಾ ಚೆನ್ನಾಗಿದೆ, ಆರೋಗ್ಯವಾಗಿದೆ. ಇಷ್ಟು ಆರೋಗ್ಯವಂತ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಅಷ್ಟೇ ಹೇಳ್ಬೇಕು. ಕಾಯಿಲೆ ಹೆಸರನ್ನ ಯಾವುದೇ ಕಾರಣಕ್ಕೂ ಹೇಳೋ ಆಗಿಲ್ಲ, ಓಕೆನಾ? ಈಗ ಮಯೂರ್ಮ, ಯಾರ್ಯಾದ್ರು ಹೊಸಬ್ರು ಬಂದಿದ್ರೆ, ಮಯೂರ್ಮ ಅಂದ್ರೆ ಏನು ಇಲ್ಲ ನೋಡಿ, ನಮ್ಮ ಕೈಗಳನ್ನ ಹೀಗೆ ಇಟ್ಕೊಂಡು ನಾವು ಹಾರ್ಟ್ ಶೇಪಲ್ಲಿ ಹಿಂಗೆ ದೊಡ್ಡದಾಗಿ ಹೃದಯಾಕಾರವನ್ನ ಮಾಡೋದು ಹಾಗೂ ಬ್ರಹ್ಮಾಂಡಕ್ಕೆ ನಮ್ಮ ಕಡೆಯಿಂದ ಪ್ರೀತಿಯ ನಮನವನ್ನ ಸಲ್ಲಿಸೋದು ಮತ್ತೆ ಶುಭಾಶಯಗಳನ್ನ ಹೇಳೋದು. ಅಂದ್ರೆ ಪ್ರತಿಯೊಬ್ರು ಚೆನ್ನಾಗಿರಿ ಅಂತೇಳಿ ನಮ್ಮ ಕಡೆಯಿಂದ ವಿಶ್ ಮಾಡ್ತೀವಿ ನಾವು. ಈಗ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಗುಡ್ ಮಾರ್ನಿಂಗ್ ಹೇಳ್ತೀವಲ್ಲ, ಇದು ಹಂಗಲ್ಲ, ಹೃದಯ ಸ್ಪರ್ಶಿ ಶುಭಾಶಯ ಅಂತ ಕರಿತೀವಿ. ಇದಕ್ಕೆ ಮಯೂರ್ಮ ಅಂತ ಕರಿತೀವಿ. ಮಯೂರ್ಮ ಅಂದ್ರೆ ನೀವು ಈಗ ಈ ತರ ಮಾಡಿ ಹೃದಯಾಕಾರವನ್ನ ಮಾಡಿ ಇನ್ಫಿನಿಟಿ ಅಂದ್ರೆ ಮಲಗಿರ್ತಕ್ಕಂಥ 8ನ ಸಂಖ್ಯೆ ಅಂದ್ರೆ ಇನ್ಫಿನಿಟಿ ಅಂದ್ರೆ ಏನು, ಅಂತ್ಯವಿಲ್ಲದಂಥದ್ದು, ಅಂತ್ಯವೇ ಇಲ್ಲ ಇದಕ್ಕೆ. ಅಂತ ಅಂತ್ಯವಿಲ್ಲದ ಪ್ರೀತಿಯನ್ನ ನಾವು ಬ್ರಹ್ಮಾಂಡಕ್ಕೆ ಕೊಡ್ತಾ ಇದ್ದೀವಿ ಅಂತೇಳಿ ನಾವು ನಮ್ಮ ಕಡೆಯಿಂದ ವಿಶ್ ಮಾಡುವಂಥದ್ದು ಮಯೂರ್ಮ. ಅಂತ್ಯವಿಲ್ಲದ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ನಾವು ಯೂನಿವರ್ಸ್ಗೆ ಕೊಡ್ತಾ ಇದ್ದೀವಿ. ಸಕಲ ಜೀವರಾಶಿಗಳು ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಯೂನಿವರ್ಸ್ಗೆ ಬಿಟ್ಬಿಡುವಂಥದ್ದು. ಓಕೆ, ಮಯೂರ್ಮ 3 ಬಾರಿ ಮಾಡಿ. ಮಯೂರ್ಮ, ಮಯೂರ್ಮ ಅಂದ ತಕ್ಷಣ ನೀವು ಈ ತರ ಮಾಡ್ಬೇಕು. ಮಯೂರ್ಮ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನನ್ನ ಕಡೆಯಿಂದ ನಿನಗೆ ಅಂತ್ಯವಿಲ್ಲದಷ್ಟು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಕೊಡ್ತಾ ಇದ್ದೇನೆ. ಅದರ 10 ಪಟ್ಟು 100 ಪಟ್ಟು ನನಗೆ ವಾಪಸ್ ಬರ್ತಾ ಇದೆ, ಓಕೆನಾ? ಈಗ ಕೊನೆಯ ಹಂತಕ್ಕೆ ಬಂದು ನಿಂತಿದ್ದೇವೆ, ತಥಾಸ್ತುವಿನ ಸಮಯ. ಸೊ ನೀವು ಮಾಡುವಂತ ಎಲ್ಲ ಒಳ್ಳೆ ಕೆಲಸಗಳಿಗೆ ದೇವರ ಹಾಗೂ ಗುರು ಹಿರಿಯರ ಆಶೀರ್ವಾದವಿದೆ. ಬಿ ಬ್ಲೆಸ್ಡ್, ಯಾವಾಗ್ಲೂ ಆಶೀರ್ವಾದದ ಒಳಗಡೆ ಇರಿ, ಗ್ರಾಟಿಟ್ಯೂಡ್ ಅಲ್ಲಿ ಇರಿ. ಅದೇ ರೀತಿ ನಾನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ನಿಮ್ಮ ಆಶೀರ್ವಾದವನ್ನ ಬೇಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ನನಗೆ ಆಶೀರ್ವಾದವನ್ನ ಮಾಡಿ. ತಥಾಸ್ತು ತಥಾಸ್ತು ತಥಾಸ್ತು, ಎಲ್ರಿಗೂ ಒಳ್ಳೇದಾಗ್ಲಿ. ತಥಾಸ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಶುಭೋದಯ, ಎಲ್ಲರಿಗೂ ತಥಾಸ್ತು. ಹೇಳಿ ಸರ್, ಹೇಳಿ. ಹಾ, ಏನಿಲ್ಲ, ಇವತ್ತು ಸ್ವಲ್ಪ ಸ್ಟ್ರೆಂತ್ ಇಂಪ್ರೂವ್ ಆಗಿದೆ ಅಲ್ವಾ? ಹೌದು. ಸೊ ಇನ್ನು ಹೆಚ್ಚಿಗೆ ಆಗ್ಬೇಕು ಅನ್ನೋದು ಉದ್ದೇಶಕ್ಕೆ ಇವತ್ತೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ ನಾನು. ಏನಪ್ಪಾ ಅಂತಂದ್ರೆ, ಯಾರ್ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆಯಲ್ಲ, ಅದೇ ತಾನೇ ಮೈನ್ ಎಲ್ಲರಿಗೂ. ಸರ್ ಯಾರಿಗಾದ್ರೂ ದುಡ್ಡು ಬೇಡವಾ? ಯಾರಾದ್ರೂ ದುಡ್ಡು ಬೇಡ? ಕೇಳಿಸ್ಕೊಳ್ಳಿ, ಲೋಕೇಶ್ ಸರ್ ಏನೋ ಹೇಳ್ತಿದ್ದಾರೆ. ಬೇಕು ಸರ್. ಬೇಕಲ್ವಾ? ಅದಕ್ಕೆ ನಿಮ್ಗೆ ಒಂದು ರಾತ್ರಿ ಮಲ್ಗಕ್ ಮುಂಚೆ ಮಾಡುವಂತ ಒಂದು ಕೆಲಸ ಅಂದ್ರೆ ಜಪ ಇದು ಅಥವಾ ಧ್ಯಾನ, ಏನಾದ್ರು ತಿಳ್ಕೊಳ್ಳಿ. ಏನಪ್ಪಾ ಅಂದ್ರೆ, ನೀವು ಇದನ್ನ ಸೂರ್ಯೋದಯ ಅಂದ್ರೆ ಸೂರ್ಯನ ಬೆಳಕಿದ್ದಾಗ ಹಗಲೊತ್ತಿನಲ್ಲಿ ಮಾಡಂಗಿಲ್ಲ, ಇದನ್ನ ರಾತ್ರಿ ಹೊತ್ತೇ ಮಾಡ್ಬೇಕು, ಆಯ್ತಾ?
ಓಕೆ. ನಮಗೆ ಅನಿರ್ದಿಷ್ಟವಾದ ಅಥವಾ ಯಥೇಚ್ಛವಾದ ಹಣವನ್ನ ಯಾರಾದ್ರೂ ಕೊಡ್ತಾರೆ ಅಂದ್ರೆ ಅದು ರಾಹು ಗ್ರಹ ಅಂತ ಕರಿತೀವಿ ನಾವು. ಗೊತ್ತಲ್ವ ರಾಹು ಅಂದ್ರೆ? ಗೊತ್ತು. ಆ ರಾಹು ಗ್ರಹ ನಮಗೆ ಅನ್ಲಿಮಿಟೆಡ್ ಅಂತೀವಲ್ಲ, ಹಂಗೆ ಅನ್ಲಿಮಿಟೆಡ್ ಹಣ ಕೊಡೋ ಯಾವ್ದಾದ್ರು ಒಂದು ಗ್ರಹ ಇದೆ ನಮ್ಮ ನವಗ್ರಹಗಳಲ್ಲಿ ಅಂದ್ರೆ ಅದು ರಾಹುನೇ. ಸೊ ರಾಹು ಮಂತ್ರವನ್ನ ಜಪ ಮಾಡ್ಬೇಕು. ಮಂತ್ರ ನಾನು ಯಾವ್ದನ್ನು ಸ್ಪೆಸಿಫಿಕ್ ಆಗಿ ಹೇಳೋದಿಲ್ಲ, ಇಂಥದೇ ಮಾಡಿ ಅಂಥದೇ ಮಾಡಿ ಅಂತ. ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ರಾಹು ಮಂತ್ರಗಳು ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಬರುತ್ತೆ. ಅದರಲ್ಲಿ ರಾಹುದು ಗಾಯತ್ರಿ ಮಂತ್ರ ಇದೆ, ಆಯ್ತಾ? ಅದನ್ನ ನೀವು ಮಲ್ಗಕ್ ಮುಂಚೆ ಸಂಕಲ್ಪ ಮಾಡಿ 108 ಸಾರಿ ಜಪ ಮಾಡಿ ನೀವು ಮಲ್ಕೊಳ್ಳಿ. ಹಣ ನನಗೆ ಯಾವುದೋ ರೂಪದಲ್ಲಿ ನನ್ನ ಜೀವನದಲ್ಲಿ ಹಣ ಬಂದು ಸೇರ್ತಾ ಇದೆ, ನಾನು ಹಣದ ಕೊರತೆನೇ ಇಲ್ಲದೆ ಬದುಕ್ತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಮಲ್ಕೊಂಬಿಡಿ, ಆಯ್ತಾ? ಯಾಕಂದ್ರೆ ಅದು ನನ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ಇದಕ್ ದುಡ್ಡು ಬೇಕಿತ್ತು ಅದಕ್ಕೆ ದುಡ್ಡು ಬೇಕಿತ್ತು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಆ ಕೊರತೆ ಇದ್ದೇ ಇರುತ್ತೆ ಲೈಫ್ ಲಾಂಗ್, ಹೌದು ಅಲ್ವಾ? ಅದಕ್ಕೆ ನನ್ಗೆ ಅದು ಕೊರತೆನೇ ಇಲ್ಲ ಇವಾಗ. ಅತಿ ಮುಖ್ಯವಾದ ಕೊರತೆ ಹಣದ್ದು ಅಂದ್ಮೇಲೆ ಆ ಕೊರತೆನೇ ಇಲ್ಲ ಅಂತ ಮಲ್ಕೊಳ್ಳಿ, ರಾಹು ಮಂತ್ರ ಜಪ ಮಾಡಿ, ಆಯ್ತಾ? ಅವಾಗ ನಿಮ್ಗೆ ಅದೊಂದು ಫುಲ್ಫಿಲ್ ಆಯ್ತು ಅಂದ್ರೆ, ಇವಾಗ ಎಲ್ಲರೂ ಅದನ್ನೇ ತಾನೇ ಹೇಳೋದು, ಹಣ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ತಗೋಬಹುದು, ಏನ್ ಬೇಕಾದ್ರೂ ಕೊಂಡ್ಕೋಬಹುದು. ಬಟ್ ಸಾಧ್ಯ ಇಲ್ಲ. ಆದ್ರೂ ಮೇಜರ್ ರೋಲ್ ನ ಪ್ಲೇ ಮಾಡ್ತಾ ಇದೆ ಇವತ್ತು ಹಣ. ಹಂಗಾಗಿ ಇದನ್ನ ಖಂಡಿತ ಮಾಡ್ಕೊಳ್ಳಿ. ಎಲ್ಲರೂ ಗೂಗಲ್ ಸರ್ಚ್ ಮಾಡಿ ನೋಡಿ. ಅದರಲ್ಲಿ ಓಂ ನೀಲವರ್ಣಾಯ ವಿದ್ಮಹೆ ಸಿಂಹಿಕೇಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್ ಅಂತ ಒಂದು ಗಾಯತ್ರಿ ಮಂತ್ರ ಬರುತ್ತೆ. ಇದನ್ನ ಮಲಗಕ್ ಮುಂಚೆ ನೈಋತ್ಯ ದಿಕ್ಕಿಗೆ ಕೂತ್ಕೊಂಡು ಜಪ ಮಾಡ್ಬೇಕು. ನೈಋತ್ಯ ದಿಕ್ಕು ಯಾವುದು? ನಿಮ್ಮ ಮನೇಲಿ ನಿಮ್ಮ ಮಾಸ್ಟರ್ ಬೆಡ್ರೂಮ್ ನ ಕಾರ್ನರ್. ಸರ್ ಕೇಳಿಸ್ಲಿಲ್ಲ, ನಿಮ್ದು ನೆಟ್ವರ್ಕ್ ಇರ್ಲಿಲ್ಲ ಅನ್ಸುತ್ತೆ, ಸೌಂಡ್ ಇರ್ಲಿಲ್ಲ ಸ್ವಲ್ಪ. ಯಾರು ಮೇಡಮ್? ಗಿರಿಜಮ್ಮ ನನ್- ಸರ್ ಭಯಪಡ್ತೀರಾ? ಅಲ್ಲ, ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ? ಸರ್ ಇಷ್ಟೊತ್ತವರೆಗೂ ಕೇಳಿಸ್ತಾ ಇಲ್ಲ. ಆಯ್ತಾಯ್ತು. ಮತ್ತೊಮ್ಮೆ ಹೇಳ್ತೀನಿ ಮೇಡಮ್, ಮತ್ತೊಮ್ಮೆ ಹೇಳ್ತೀನಿ, ರಾಮ ಆಯ್ತಾ? ಮಂತ್ರ ಸರ್ಚ್ ಮಾಡಿ ಅಂತ ಹೇಳಿದ್ರಿ. ಅದೇ ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇನ್ನೊಂದ್ಸರಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ ಮೇಡಮ್. ಎಲ್ಲರೂ ಮ್ಯೂಟ್, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲಾರು ಮ್ಯೂಟ್ ಮಾಡಿ. ನಾನು ಇವಾಗ ಹೇಳ್ತಾ ಇದ್ದೀನಿ. ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಆಮೇಲೆ ಆ ಮಂತ್ರನ ಹೇಳ್ತೀನಿ. ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಒಂದ್ ಕಡೆ, ಆಮೇಲೆ ಅದು ಬರ್ದಿಟ್ಕೊಳ್ಳಿ ನೀವು, ಆಯ್ತಾ? ಮೊದಲು ರಾತ್ರಿ ಮಲ್ಗಕ್ ಮುಂಚೆ ನಿಮ್ಮ ಮನೆಯ ನೈಋತ್ಯ ದಿಕ್ಕಿಗೆ ಕೂತ್ಕೊಂಡು, ನಿಮ್ಮ ಮನೆಯಲ್ಲಿ ಬೆಡ್ರೂಮ್ ಅಲ್ಲಾದ್ರೂ ಮಾಡಿ, ಎಲ್ಲಾದ್ರೂ ಮಾಡಿ, ಆದ್ರೆ ನೈಋತ್ಯಕ್ಕೆ ಮುಖ ಮಾಡಿ ಕೂತ್ಕೋಬೇಕು. ಬರೀ ನೆಲದ ಮೇಲೆ ಕೂತ್ಕೋಬೇಡಿ, ಏನಾರು ಹಾಕೊಂಡು ಕೂತ್ಕೊಳ್ಳಿ. ಅದಾದ್ಮೇಲೆ ಇದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ರಾಹು ಮಂತ್ರಗಳು ಅಂತ ಸರ್ಚ್ ಮಾಡಿ ಬರುತ್ತೆ. ಅದರಲ್ಲೂ ವಿಶೇಷವಾಗಿ ರಾಹುದು ಗಾಯತ್ರಿ ಮಂತ್ರ ಏನಪ್ಪಾ ಅಂದ್ರೆ ಓಂ ನೀಲವರ್ಣಾಯ ವಿದ್ಮಹೆ ಸಿಂಹಿಕೇಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್ ಮಂತ್ರ. ಗೊತ್ತಾಯ್ತಾ? ಕೇಳಿಸ್ತಾ ಎಲ್ಲರಿಗೂ? ಎಸ್ 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 ಅಂತ ಹಾಕಿ ಎಲ್ಲರೂ. ಎಸ್. 108 ಬಾರಿ ಹೇಳ್ಬೇಕಲ್ವಾ ಸರ್? 108 ಬಾರಿ. ಹೌದು, 108 ಬಾರಿ, ಇಲ್ಲ ಅಂದ್ರೆ 48 ಬಾರಿ. ಏನಿಲ್ಲ, ಇದನ್ನ ಹೇಳೋದಕ್ಕೆ ಅಮ್ಮಮ್ಮ ಅಂದ್ರೆ ಒಂದ್ 5 ರಿಂದ 6 ನಿಮಿಷ, ಅಥವಾ ಜಾಸ್ತಿ ಅಂದ್ರೆ 10 ನಿಮಿಷ ಅಷ್ಟೇನೆ. ಆಮೇಲೆ ಇದನ್ನ ಮತ್ತೆ ಇನ್ನು ಕೆಲವ್ರಿಗೆ ಡೌಟ್ ಇರುತ್ತೆ, ಸರ್ ಇದನ್ನ ಜೋರಾಗಿ ಹೇಳ್ಬೇಕಾ ನಿಧಾನಕ್ಕೆ ಹೇಳ್ಬೇಕಾ, ಏನ್ ಮಾಡ್ಬೇಕು ಅಂತ. ಜೋರಾಗೂ ಹೇಳ್ಬಿಡಿ, ನಿಧಾನಕ್ಕೂ ಹೇಳ್ಬಿಡಿ, ಮನಸ್ಸಿನಲ್ಲಿ ಜಪ ಮಾಡಿ ಸಾಕು. ಅಂದ್ರೆ ಆ ಮಂತ್ರನ ನೀವು ಮನಸ್ಸಲ್ಲೇ ಹೇಳ್ಕೊಳ್ಳಿ. ಹೇಳ್ಕೊಂಡು ಅದಾದ್ಮೇಲೆ ನನಗೆ ಅಗತ್ಯಕ್ಕಿಂತ ಹೆಚ್ಚಿನ ಹಣದ ಹರಿವಾಗಿದೆ, ನನಗೆ ಹಣದ ಕೊರತೆನೇ ಇಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಮಲ್ಕೊಬಿಡಿ. ಇದು ವರ್ಕ್ ಆಗುತ್ತೆ ಸರ್. ನಾಳೆನೆ ಸಿಕ್ಕತ್ತಾ ಗೊತ್ತಿಲ್ಲ, ಅವರವರ ಫ್ರೀಕ್ವೆನ್ಸಿಗೆ ಅದು, ಆಯ್ತಾ? ನೀವು ಯಾವ ರೀತಿ ಅದನ್ನ ಮ್ಯಾಚ್ ಮಾಡ್ಕೊಂತ ಹೋಗ್ತೀರಾ ಆ ರೀತಿ ವರ್ಕ್ ಆಗ್ತಾ ಹೋಗುತ್ತೆ. ನನಗ್ ಗೊತ್ತಿರೋ ಪ್ರಕಾರ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ, ತುಂಬಾ ಜನಕ್ಕೆ ರಿಸಲ್ಟ್ ಬಂದಿದೆ. ಇದು ಅದು ಬೇರೆಯವ್ರಿಗಿಂತ ನನಗೆ ರಿಸಲ್ಟ್ ಬಂದಿದೆ, ಆಯ್ತಾ? ನನಗೆ ರಿಸಲ್ಟ್ ಬಂದಿದೆ. ಓಕೆ, ಮಾಡಿ ಒಳ್ಳೇದಾಗ್ಲಿ ಎಲ್ರಿಗೂ. ಥ್ಯಾಂಕ್ ಯು ಸರ್. ಪೂರ್ತಿ ಮಂತ್ರ ಗೊತ್ತಾಗಿಲ್ಲ ಅಂದ್ರೆ ಓಂ ರಾಹುವೇ ನಮಃ ಅಂತ ಹೇಳ್ಬೋದಾ? ಹೇಳ್ಬೋದು ಮೇಡಮ್. ಆ ಮಂತ್ರ ಹೇಳಕ್ ಬಂದಿಲ್ಲ ಅಂದ್ರೆ ಓಂ ರಾಹುವೇ ನಮಃ ರಾಹುವೇ ನಮಃ ಅಂತ 108 ಬಾರಿ ಹೇಳಿ. ನನಗೆ ತುಂಬಾ ಹಣ ಬಂದಿದೆ, ಹಣದ ಸಮಸ್ಯೆನೇ ಇಲ್ಲ, ಆರಾಮಾಗಿದ್ದೀನಿ ಅಂತೇಳಿ ರಿಚ್ ಫೀಲ್ ಮಾಡ್ತಾ ಮಲ್ಕೊಳ್ಳಿ. ಆಮೇಲೆ ಯಾವುದೇ ಮಂತ್ರ ಜಪ ಮಾಡ್ಬೇಕಾದ್ರೆ ಸಂಕಲ್ಪ ಮುಖ್ಯ. ಸಂಕಲ್ಪ ಅಂದ್ರೆ ಏನಿಲ್ಲ,
ನಿಮ್ಮ ತಂದೆ ತಾಯಿನೆಲ್ಲ ನೆನೆಸ್ಕೊಂಡು ನಿಮ್ಮ ಮನೆ ದೇವರು ಗ್ರಾಮ ದೇವತನೆಲ್ಲ ನೆನೆಸ್ಕೊಂಡು ಆದ್ಮೇಲೆ ನಾನು ಯಾವ ಉದ್ದೇಶಕ್ಕೆ ಈ ರಾಹು ಮಂತ್ರ ಜಪ ಮಾಡ್ತಾ ಇದ್ದೀನಿ, ಏನು ಧನಾರ್ಜನೆಗೆ ಅಥವಾ ಹ್ಮ್ ಧನ ಪ್ರಾಪ್ತ್ಯರ್ಥಂ ಅಲ್ವಾ? ಹ್ಮ್ ನನ್ನ ಹಣದ ಅವಶ್ಯಕತೆಗಾಗಿ ನಾನು ಈ ರಾಹು ಮಂತ್ರ ಜಪ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿ. ಹ್ಮ್ ಯಾಕೆಂದ್ರೆ ಯಾವತ್ತೂ ಅಷ್ಟೇ ಸಂಕಲ್ಪ ಇಲ್ಲದೆ ಯಾವ ಕೆಲಸನೂ ಮಾಡ್ಬೇಡಿ, ಅಂದ್ರೆ ಹ್ಮ್ ಅದಕ್ಕೆ ಮೀನಿಂಗ್ಲೆಸ್ ಅಂತ ಅರ್ಥ. ಹ್ಮ್ ವಿತೌಟ್ ಸಂಕಲ್ಪ ನೀವೇನ್ ಕೆಲಸ ಮಾಡಿದ್ರು ಅದಕ್ಕೆ ಅರ್ಥ ಇರಲ್ಲ. ಓಕೆ. ಈಗ ಊಟ ಮಾಡ್ತಾ ಇದ್ದೀರಿ, ಯಾವ ಉದ್ದೇಶಕ್ಕೆ ಊಟ ಮಾಡ್ತಾ ಇದ್ದೀರಿ? ಆರೋಗ್ಯ ಸಿಗ್ಲಿ ಅಂತ, ಶಕ್ತಿ ಆರೋಗ್ಯ ಸಿಗ್ಲಿ ಅಂತ. ಸಿಗ್ಲಿ, ಶಕ್ತಿ ಸಿಗ್ಲಿ ಅಂದ್ರೆ ಅದ್ರ ಹಿಂದೆ ಉದ್ದೇಶ ಏನ್ ಹೇಳಿ? ಸಂಕಲ್ಪ ಏನ್ ಹೇಳಿ? ಇದು ಬೇಕು ಅನ್ನೋ ಉದ್ದೇಶ ಅಲ್ವಾ? ಹ್ಮ್ ಸಂಕಲ್ಪ ಮೀನ್ಸ್ ಏನು ಇಲ್ಲ, ಉದ್ದೇಶ. ಓಕೆ, ಓಕೆ ಇವತ್ತು ಓಕೆ, ದಯವಿಟ್ಟು ಎಲ್ಲರೂ ಮಾಡಿ. ಹಾಗೆ ಹಗಲೊತ್ತು ಮಾಡಬಾರ್ದು ಅಂತ ಹೇಳಿದ್ದಾರೆ ಸರು, ಇದನ್ನ ರಾತ್ರಿ ಹೊತ್ತೇ ಮಾಡ್ಬೇಕು, ಮಲಗ್ಬೇಕಾದ್ರೇನೆ ಮಾಡ್ಬೇಕು. ನೋಡಿ, ಇವತ್ತು 17 ಜನ ಬಂದಿದ್ದೀರಾ. ಸೊ ಇದು ದಿನೇ ದಿನೇ ಇದೇ ತರ ಹೆಚ್ಚಾಗ್ಲಿ. ಗ್ರೂಪ್ ಅಲ್ಲಿ ಬೇಕಾದ್ರೆ ಇದನ್ನ ಹಾಕಿ ಮೇಡಮ್, ಆಯ್ತಾ? ಹ್ಮ್ ನಾನು ಕೇಳಿಸ್ಕೊಂಡು ಇನ್ನೂ ಹೆಚ್ಚಿನ ಜನ ಜಾಯ್ನ್ ಆಗ್ಲಿ, ಮತ್ತೆ ಹೆಚ್ಚಿನ ಜನಕ್ಕೆ ನಮ್ಮ ಕೈಲಾದಷ್ಟು ಒಳ್ಳೇದನ್ನ ಮಾಡೋ ಪ್ರಯತ್ನ ಪಡೋಣ. ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಇಂದಿನ ನಿಮ್ಮ ದಿನ ಶುಭಕರವಾಗಿದೆ. ನೀವು ಅಂದುಕೊಂಡಂತ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿದೆ. ನಿಮ್ಮ ಈ ಸಂಜೆ, ಇವತ್ತು ಸಾಯಂಕಾಲ ಏನಿದೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನಾನು ಬೆಳಿಗ್ಗೆ ಎದ್ದಾಗಿಂದ ಮಾಡಿರುವಂತ ಎಲ್ಲ ಕೆಲಸ ಚೆನ್ನಾಗಾಗಿದೆ ಅಂತ ನಿಮ್ಮ ಮನಸ್ಸು ಸಂತೋಷವಾಗಿದೆ. ಅದೇ ರೀತಿ ಯಾವಾಗಲೂ ಖುಷಿಯಾಗಿರಿ, ಆಶೀರ್ವಾದದಲ್ಲಿರಿ, ಗ್ರಾಟಿಟ್ಯೂಡಲ್ಲಿರಿ. ನಿಮಗೆ ಸಮಯ ಸಿಕ್ಕಾಗಲ್ಲ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಇರಿ, ಧನ್ಯವಾದಗಳನ್ನು ಹೇಳ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಲವ್ ಯು ಯೂನಿವರ್ಸ್ ಅಂತ ಯೂನಿವರ್ಸ್ ಜೊತೆ ನಿಮ್ಮ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ರತಿಯೊಂದು ದಿನೇ ದಿನೇ ಒಳ್ಳೇದಾಗ್ತಾ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರೂ ಒಳ್ಳೇದಾಗ್ಲಿ.